ಗೈಸ್, ಇವತ್ತಿನ ಸರ್ವೈವರ್ನ ಸ್ಟೋರಿ ನಾವು ಥಿಂಕ್ ಮಾಡ್ತಿರ್ತೀವಲ್ಲ, ಒಂದು ಥಾಟ್ ಇರ್ತದಲ್ಲ, ನಾವು ತುಂಬ ರೆಸ್ಪಾನ್ಸಿಬಲ್ ಆಗಿರ್ತೀವಿ, ನಮಗೆ ಡೇಂಜರ್ ಹಾಗೆಲ್ಲ ಎಫೆಕ್ಟ್ ಮಾಡೋಕ್ಕಾಗಿ ಸಾಧ್ಯ ಇಲ್ಲ, ನಾವು ತುಂಬ ಕಾಷಿಯಸ್ ಆಗಿರ್ತೀವಿ ಅಂತ ಏನು ಅಂದ್ಕೊಂಡಿರ್ತೀವಲ್ಲ, ಆ ಥರ ಎಲ್ಲ ಥಾಟನ್ನು ಶ್ಯಾಟರ್ ಮಾಡುವಂಥದ್ದು ಇವತ್ತಿನ ಕೇಸು. ಇವತ್ತಿನ ಕೇಸ್ ಬಂದುಬಿಟ್ಟು ಆ ಸರ್ವೈವರ್ ಹೆಸರು ಬಂದುಬಿಟ್ಟು ಆಲಿಸನ್ ಬೋತಾ ಅಂತ. ಇದು 1994 ಸೌತ್ ಆಫ್ರಿಕಾದಲ್ಲಿ ನಡೆದಂಥ ಕೇಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ದ ರಾಕ್. ನಾನು ಮೀಗನ್. ಇವತ್ತು ಮತ್ತೊಂದು ಸರ್ವೈವರ್ ಸ್ಟೋರಿ ಹಿಡ್ಕೊಂಡ್ಬಂದಿದ್ದೀನಿ. ಇದೆಲ್ಲ ಒಂದು ಸೀರೀಸ್ ಆಗಿ ಮಾಡ್ತಾಯಿದ್ದೀನಿ. ಓಕೆ, ಇದು ಎಪಿಸೋಡ್ 2 ಆಫ್ ಅಗೇನ್ಸ್ಟ್ ಆಲ್ ಆಡ್ಸ್ ಆಗಿದ್ದಿರ್ತದೆ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಆ್ಯಂಡ್ ಗೆಟ್ ಇನ್ ಟು ದ ಸ್ಟೋರಿ. ಗೈಸ್, ಆಲಿಸನ್ ನಮ್ಮ ಥರನೇ ಒಂದು ಸಣ್ಣ ಹುಡುಗಿ, ಸೌತ್ ಆಫ್ರಿಕಾದಲ್ಲೇ ಬೆಳೆದವಳು. ನಮ್ಮ ಥರನೇ ಸಣ್ಣ ಹುಡುಗಿ ಅಲ್ಲ, ನಾವೆಲ್ಲ ದೊಡ್ಡಾಗ್ಬಿಟ್ಟಿದ್ದೀವಿ ಬೈ ದ ವೇ. ಅವಳು ಸಣ್ಣಿದ್ದಾಗಿಂದನೂ ಸೌತ್ ಆಫ್ರಿಕಾದಲ್ಲೇ ಬೆಳೆದಂಥ ವೈಟ್ ವುಮನ್. ಬಿಕಾಸ್ ನಾವು ಸೌತ್ ಆಫ್ರಿಕನ್ ಅಂತಂತಂದರೆ ನಮ್ಮ ಕಡೆ ಹೀಗೆ ಸಿದ್ಧಿ ಜನ ಇರ್ತಾರಲ್ಲ, ಆ ಥರ ಇರೋ ಥರ ಇಮ್ಯಾಜಿನ್ ಮಾಡ್ಕೊತೀವಿ. ಬಟ್ ಈಗ ಸ್ಟೋರಿಯಲ್ಲಿ ಬರೋರು ಆಲ್ಮೋಸ್ಟ್ ಎಲ್ಲ ಒಂಥರ ವೈಟ್ ಪೀಪಲಿಂದೇ ಆಗಿದ್ದಿರ್ತಾರೆ. ಓಕೆ, ಸೊ ಅದು ನಿಮ್ಮ ತಲೆಯಲ್ಲಿ ಇರಲಿ. ಸೌತ್ ಆಫ್ರಿಕಾದಲ್ಲಿ ಇದ್ದಿರ್ತಾಳೆ, ಹುಟ್ಟಿ ಬೆಳೆದು ಎಲ್ಲ ಅಲ್ಲೇ ಸೌತ್ ಆಫ್ರಿಕಾದಲ್ಲೇ ಆಗಿದ್ದಿರ್ತದೆ. ಹಾಗೆ ಅವಳದು ಚೈಲ್ಡ್ಹುಡ್ ತುಂಬ ನಾರ್ಮಲ್ ಇದ್ದಿರ್ತದೆ, ಜಸ್ಟ್ ಲೈಕ್ ಎನಿ ಅದರ್ ಪರ್ಸನ್. ಅವ್ರದ್ದು ಪೇರೆಂಟ್ಸ್ ಆ್ಯಕ್ಚುಲಿ ಸಪ್ರೇಟ್ ಆಗಿದ್ದಿರ್ತಾರೆ, ಬಟ್ ಸ್ಟಿಲ್ ಯಾವುದೇ ಥರದಂಥ ಪೇರೆಂಟ್ಸಿನ ಪ್ರೆಸೆನ್ಸ್ ಇಲ್ಲದೆಗಿರುವಂಗೆ ಯಾವತ್ತೂ ಅವ್ರ ಪೇರೆಂಟ್ಸ್ ಅವಳಿಗೆ ಫೀಲ್ ಮಾಡಿಸಿರೋದಿಲ್ಲ. ಹಾಗೆ ದೊಡ್ಡ ಆಗ್ತಾಳೆ, ಎಲ್ಲದರಲ್ಲೂ ಮುಂದಿದ್ದಿರ್ತಾಳೆ, ತುಂಬ ಟ್ಯಾಲೆಂಟೆಡ್ ಆಗಿದ್ದಿರ್ತಾಳೆ. ಸೊ ಅವ್ರ ಪೇರೆಂಟ್ಸ್ ಯಾವ ಥರ ಆಗಿರ್ತದೆ ಅಂತಂದ್ರೆ, ನೀನು ಏನು ಮಾಡು ಅದಕ್ಕೆ ಸಪೋರ್ಟ್, ನೀನು ಏನು ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅದಕ್ಕೆಲ್ಲದಕ್ಕೂ ನಾನು ಸಪೋರ್ಟ್ ಆಗ್ತೀನಿ, ನಿನ್ಗೆ ಎಲ್ಲಿ ಹೋಗ್ಬೇಕು ಅದನ್ನು ಕಲಿ, ಏನು ಮಾಡಬೇಕು ಅದನ್ನು ಮಾಡು. ಸೊ 18 ವರ್ಷ ಆದಮೇಲೆ ಅವಳು ಏನು ಮಾಡ್ತಾಳೆ, 4 ವರ್ಷ ಹೊರಗಡೆ ವಿದೇಶದಲ್ಲಿ ಓದಲಿಕ್ಕೆ ಹೋಗ್ತಾಳೆ. ಓದಲಿಕ್ಕೆ ಹೋದಾಗ ಅವಳಿಗೆ ಬೇರೆ ಬೇರೆ ಥರ ಕೋರ್ಸಸ್ ಟ್ರೈ ಮಾಡ್ತಾಳೆ, ಬೇರೆ ಬೇರೆ ಥರ ಕರಿಯರ್ ಟ್ರೈ ಮಾಡ್ತಾಳೆ. ಬಟ್ ಅವಳಿಗೆಲ್ಲ ಏನಾಗಿರ್ತದೆ ಅಂದರೆ, ಅಷ್ಟು ಯಾವುದಕ್ಕೂ ಅಷ್ಟು ಸೆಟ್ ಆಗ್ತಿರ್ದಿಲ್ಲ. ಓಕೆ, ಕಡೆಗೆ ಅದಾದ್ಮೇಲೆ ವಾಪಸ್ ಸೌತ್ ಆಫ್ರಿಕಾಗೆ ಬರ್ತಾಳೆ. ಸೌತ್ ಆಫ್ರಿಕಾಗೆ ಬಂದಾಗ ಸ್ವಲ್ಪ ದಿವಸ ಇನ್ಶೂರೆನ್ಸ್ ಬ್ರೋಕರಾಗಿ ಕೆಲಸ ಮಾಡ್ತಿರ್ತಾಳೆ. ಓಕೆ, ಅದಾದಮೇಲೆ ಅವಳಿಗೆ ಅನಿಸ್ತಿರ್ತದೆ, ನಾನು ಏನು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ, ಅದಕ್ಕೆ ಸ್ವಲ್ಪ ಟೈಮ್ ಇರಲಿ, ಹಾಗಿದ್ರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ, ಅಂತಕಂದರೆ ಜೀವನಕ್ಕೆ ಬೇಕಲ್ವ. ಹಾಗೇಳಿ ಇನ್ಶೂರೆನ್ಸ್ ಬ್ರೋಕರಾಗಿ ಕೆಲಸ ಮಾಡ್ತಿರ್ತಾಳೆ. ಹಾಗೆ ವೆಕೇಷನ್ ಟೈಮ್ ಆಗಿದ್ದಿರ್ತದೆ. ಈಗ ಅವಳಿಗೆ ಒಂದು 27 ವರ್ಷ. ಓಕೆ, ಸೊ ಒಂದಿನ ಏನಾಗಿರ್ತದೆ, ವೆಕೇಷನ್ ಟೈಮ್ ಅಲ್ವಾ, ಸ್ವಲ್ಪ ರಜೆಗೆ ಟೈಮ್, ತನ್ನ ಫ್ರೆಂಡ್ಸನ್ನು ಕರ್ಕೊಂಡು ಅಲ್ಲಿ ಇರುತ್ತಲ್ಲ ಅಂದರೆ ಅದು ಸಮುದ್ರ. ಸೊ ಸಮುದ್ರ ಹತ್ರ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಆಡಲಿಕ್ಕೆ ಹೋಗ್ತಾರೆ. ಆಯಿತಾ, ಆಡ್ಲಿಕ್ಕೆ ಹೋಗ್ಕೊಂಡು ಎಲ್ಲ ಫನ್ ಮಾಡ್ತಾರೆ. ಅದಾದಮೇಲೆ ಸಂಜೆ ವಾಪಸ್ ಬರ್ತಾ ಇರ್ತಾರೆ. ವಾಪಸ್ ಬರಬೇಕಾದ್ರೆ ಆಲಿಸನ್ ಫ್ರೆಂಡ್ ಹೇಳ್ತಾಳೆ, ನಿಂಗೆಲ್ಲೂ ನನಗೆ ಒಂಚೂರು ನಮ್ಮ ಮನೆಗೆ ಡ್ರಾಪ್ ಮಾಡು, ಹಿಂಗೆ ಲೇಟ್ ಆಗ್ತಾ ಉಂಟು, ಕತ್ಲಾಗ್ತಾ ಉಂಟು ಅಂತೆಲ್ಲ ಹೇಳ್ತಾಳೆ. ಆಲಿಸನ್ನ, ಹೌದು, ನಾನು ಆ್ಯಕ್ಚುಲಿ ನಮ್ಮನೆ ಬಟ್ಟೆ ತೊಳಿಲಿಕ್ಕೆ ನಿನ್ನ ಕಡೆನೇ ಇಟ್ಟಿದ್ದೀನಿ, ನಿಮ್ಮ ಮನೇಲೇ ಲಾಂಡ್ರಿ ಮಾಡಿದ್ದೀನಿ, ಹಾಗೆ ನೀನು ಬಿಟ್ಟು ನಾನು ವಾಪಸ್ ನಾನು ಲಾಂಡ್ರಿ ತೊಗೊಂಬರ್ತೀನಿ ಅಂತ ಹೇಳ್ಕೊಂಡು ಅವಳ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಆಯಿತಾ, ಕಡೆಗೆ ಅವಳ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಫ್ರೆಂಡ್ ಮನೆ ಹತ್ರ ಲಾಂಡ್ರಿ ಎಲ್ಲ ತೊಗೊಂಡು, ಲಾಂಡ್ರಿ ಬಾಸ್ಕೆಟ್ ತನ್ನ ಬ್ಯಾಗಲ್ಲಿ ಇಟ್ಕೊಂಡು, ತಾನು ಗಾಡಿ ಹೊಡ್ಕೊಂಡು, ಅಂದರೆ ತಂದು ಏನು ಗಾಡಿ ಇದ್ದಿರ್ತದೆ, ಕಾರ್ ಇರ್ತದೆ, ಅದನ್ನು ಹೊಡ್ಕೊಂಡು ತನ್ನ ಮನೆ ಹತ್ರ ಬರ್ತಾಳೆ. ತನ್ನ ಮನೆ ಹತ್ರ ಬರಬೇಕಾದ್ರೆ ಅವಳದು ಯೂಶ್ವಲ್ ಪಾರ್ಕಿಂಗ್ ಸ್ಪಾಟಲ್ಲಿ ಏನಾಗಿರ್ತದೆ, ಬೇರೆ ಯಾವುದೋ ಗಾಡಿ ನಿಂತಿರ್ತದೆ ಅಂತ ಅವಳು ಸ್ವಲ್ಪ ಟರ್ನ್ ಮಾಡ್ಕೊಂಡು ಬೇರೆ ಒಂದು ಅಲ್ಲೇ ಮನೆ ಹತ್ರನೇ ಸ್ವಲ್ಪ ಜಾಗದಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇರ್ತಾಳೆ. ಸೊ ಅವಳು ಏನು ಮಾಡ್ತಾಳೆ ಅಂತಂದರೆ, ಆಯ್ತು ಅಂತ ಹೇಳಿ ಗಾಡಿ ನಿಲ್ಲಿಸಿ, ಇನ್ನೇನು ತನ್ನ ಪಕ್ಕದ ಸೀಟ್ನಲ್ಲಿ ಏನು ಬಕೆಟ್ ಇಟ್ಕೊಂಡಿರ್ತಾಳಲ್ಲ, ಅಂದರೆ ಲಾಂಡ್ರಿ ಬಾಸ್ಕೆಟ್, ಆ ಲಾಂಡ್ರಿ ಬಾಸ್ಕೆಟನ್ನು ತೆಕ್ಕೊಂಡು ಗಾಡಿಯಿಂದ ಇಳಿಯೋಳು. ಆವಾಗ ಏನಾಗ್ತದೆ ಅಂದರೆ, ಸಡನ್ಲಿ ತನ್ನ ಡೋರು ಕ್ಲಿಕ್ ಆಗಿದೆ, ಅವಳಿಗೆ ಫೀಲ್ ಆಗ್ತದೆ. ಕ್ಲಿಕ್ ಆಗಿದೆ, ಒಂದು ಮನುಷ್ಯ ದಡಬಡ ಮಾಡ್ಕೊಂಡು ಬಂದು, ನೀನು ಸರ್ಕೋ ಆ ಬದಿ ಸರ್ಕೋ ಅಂತ ಹೇಳ್ಕೊಂಡು ಅವಳಿಗೆ ಸರಿಸ್ತಾನೆ. ಇವಳಿಗೆ ಒಳ್ಳೆ ಪ್ಯಾನಿಕ್ ಆಗಿರ್ತಾಳೆ. ಅವಳು ಆ ಗಡ್ಬಿಡಿಲಿ, ಅಂದರೆ ಇಳಿಯೋ ಗಡ್ಬಿಡಿಲಿ ಅವಳು ಮರ್ತೋಗಿಬಿಟ್ಟಿದ್ದಿರ್ತಾಳೆ, ಏನಂತಂದರೆ ತನ್ನ ಗಾಡಿ ಅನ್ಲಾಕ್ಡ್ ಉಂಟು ಅಂತ ಹೇಳ್ಕೊಂಡು. ಸೊ ಯಾವುದೋ ಒಂದು ಮನುಷ್ಯ ಬಂದ್ಕೊಂಡು ತನ್ನ ಇದಿಟ್ಕೊಂಡು ಚಾಕು ಅವಳು ಕತ್ತಿಗೆ ಹಿಡ್ಕೊಂಡು, ನೀನು ಸರ್ಕೋ ಅಂತ ಹೇಳ್ಕೊಂಡು ಅವಳಿಗೆ ಸರಿಸ್ತಾನೆ. ಆಯಿತಾ, ಅವಳು ಏನು ಮಾಡ್ತಾಳೆ, ಮತ್ತೇನು ಚಾಯ್ಸ್ ಇಲ್ಲದೆ ಕೂಗಾಡ್ಲಿಕ್ಕೂ ಆಗೋದಿಲ್ಲ ಅಂತ ರಾತ್ರಿ ಟೈಮ್ನಲ್ಲಿ. ಈಗ ಅವ್ನು ನೈಫ್ ಇಟ್ಕೊಂಡು ಅವಳಿಗೆ ಅಷ್ಟು ತ್ರಾಸ ಕೊಡ್ತಾಯಿದ್ದಾನೆ. ಓಕೆ, ಹಿಂಗಿರ್ಬೇಕಾದ್ರೆ ಅವ್ರಿಗೆ ಇನ್ನೂ ಪ್ರೊವೋಕ್ ಮಾಡೋದು ಒಂಥರ ಒಳ್ಳೆ ಡಿಸಿಷನ್ ಅಲ್ಲ. ಸೊ ಅದಕ್ಕೆ ಅವಳು ಏನು ಮಾಡ್ತಾಳೆ, ಸೈಡಿಗೆ ಕೂತ್ಕೊಂಡು ಅವನಿಗೆ ಆ ಸ್ಟೀರಿಂಗ್ ವೀಲಿಂದ ಏನಿರ್ತದೆ, ಡ್ರೈವರ್ ಸೀಟ್ ಇರ್ತದೆ, ಅದನ್ನು ಬಿಟ್ಕೊಡ್ತಾಳೆ. ಓಕೆ, ಇವನೇನು ಮಾಡ್ತಾನೆ, ಅವಳು ಕೂತಿದ್ದೆ ಗಾಡಿ ತೊಗೊಂಡು ಹೋಗ್ಲಿಕ್ಕೆ ರೋಡ್ನಲ್ಲಿ
ಹೋಗ್ತಾ ಹೋಗ್ತಾ ನಾನು ಅವಳಿಗೆ ಹೇಳ್ತಾ ಇರ್ತಾನೆ, ನೀನು ಏನೂ ವರಿ ಮಾಡ್ಕೊಬೇಡ, ನಾನು ನಿನಗೇನು ಮಾಡ್ಲಿಕ್ಕೆ ಬಂದಿಲ್ಲ, ನನಗೆ ಒಂದು ತಾಸು ನಿಂದು ಗಾಡಿ ಬೇಕಷ್ಟೇ, ಅದಾದಮೇಲೆ ನಿನಗೆ ಸೇಫಾಗಿ ನಿಮ್ಮ ಮನೆಗೆ ತಲುಪಿಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇವಳಿಗೆ ಅಫ್ಕೋರ್ಸ್ ಈಸ್ 27 ಇಯರ್ಸ್ ಓಲ್ಡ್, ಅವಳಿಗೆ ಗೊತ್ತು ಏನೋ ಇದು ರಾಂಗ್ ಆಗ್ಲಿಕ್ಕೆ ಹೋಗ್ತಾಯಿದೆ ಅಂತ. ಬಟ್ ಸ್ಟಿಲ್ ಅವಳಿಗೆ ಲೆಟ್ಸ್ ನಾಟ್ ಅಂದರೆ ಒಂದೇ ಸಲ ರ್ಯಾಶಾಗಿ ಕಿರ್ಚಾಡಿ ಎಲ್ಲ ಮಾಡೋದು ಬೇಡ, ಆದಷ್ಟು ಸ್ಮೂತಾಗಿ ಸಿಚುವೇಷನನ್ನು ಹ್ಯಾಂಡಲ್ ಮಾಡ್ಕೊಂಡು ಇದರಿಂದ ಇಳ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಅವಳು ಪ್ಲ್ಯಾನ್ ಮಾಡ್ತಾಯಿರ್ತಾಳೆ. ಓಕೆ, ಅದಾದಮೇಲೆ ಅವ್ನು ಹೇಳ್ತಾ ಇರ್ತಾನೆ ಪದೇ ಮತ್ತು ಕನ್ವರ್ಸೇಷನನ್ನು ಇನ್ನೂ ಲೈಟಾಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಸಡನ್ನಾಗಿ ಅವಳಿಗೆ ಇದು ಮಾಡ್ತಾ ಇರೋದಿಲ್ಲ, ಅಂದರೆ ಅಟ್ಯಾಕ್ ಮಾಡ್ತಾ ಇರೋದಿಲ್ಲ. ಬಟ್ ಅವ್ನು ಏನು ಮಾಡ್ತಿರ್ತಾನೆ, ಸಿಚುವೇಷನನ್ನು ಸ್ವಲ್ಪ ಲೈಟಾಗಿ ತಗೊಳ್ಳೋಣ, ಕಾಮಾಗಿ ಡೀಲ್ ಮಾಡ್ತಾ ಇರ್ತಾನೆ. ಅವನು ಏನು ಹೇಳ್ತಾನೆ ಅಂತಂದರೆ, ನಿನಗೆ ಅಂತ ಬಾಯ್ ಫ್ರೆಂಡ್ ಯಾರು ಇದ್ದಾರಾ ಹಾಗೆಲ್ಲ ಕೇಳ್ತಾ ಇರ್ತಾನೆ. ಸೊ ಅವಳು ಹೇಳ್ತಾಳೆ, ಅವಳು ಫಸ್ಟ್ ಅವಳಿಗೆ ಕೇಳ್ತಾನೆ, ಓಕೆ ನಿನ್ನ ಹೆಸರು ಎಂಥದ್ದು ಅಂತಲ್ಲ. ಅವಳು ಹೇಳ್ತಾಳೆ, ನಿಜ ಹೆಸರಂತೂ ಹೇಳಿಕ್ಕಾಗೋದಿಲ್ಲ. ಸೊ ಅವಳು ಏನು ಹೇಳ್ತಾಳೆ, ನನ್ನ ಹೆಸರು ಸೂಸನ್ ಅಂತ. ಸೊ ಓಕೆ ಸೂಸನ್, ನಿನಗೆ ಬಾಯ್ ಫ್ರೆಂಡ್ ಯಾರು ಇದ್ದಾರಾ ಹಾಗೆಲ್ಲ ಕೇಳ್ತಾ ಇರ್ತಾನೆ ಅವನು ಅಟ್ಯಾಕ್ ಮಾಡಿದ ಪರ್ಸನ್. ಓಕೆ, ಸೊ ಇವಳು ಹೇಳ್ತಾಳೆ, ಹೌದು ಅವನು ಅದಕ್ಕೆ ನಾನೀಗ ಇಷ್ಟೊತ್ತಿಗೆ ಮನೆ ತಲುಪಬೇಕಿತ್ತು. ಅವಳಿಗೆ ಆ್ಯಕ್ಚುಲಿ ಯಾರೂ ಇರೋದಿಲ್ಲ. ಓಕೆ, ಅವಳು ಯಾರನ್ನೂ ಡೇಟ್ ಮಾಡ್ತಿರೋದಿಲ್ಲ ಆ ಟೈಮ್ನಲ್ಲಿ. ಬಟ್ ಅವಳು ಏನು ಹೇಳ್ತಾಳೆ, ಹೌದು ಆ್ಯಕ್ಚುಲಿ ನನ್ನ ಮನೇಲಿ ವೇಟ್ ಮಾಡ್ತಾಯಿದ್ದಾನೆ ನನ್ನ ಬಾಯ್ ಫ್ರೆಂಡ್, ಅಷ್ಟೊತ್ತಿಗೆ ನಾನು ಹೋಗಿ ಮುಟ್ಬೇಕು, ಇಲ್ಲಾಂತಾರೆ ಅವನಿಗೆ ಡೌಟ್ ಬಂದಂಗೆ ಆಗ್ತದೆ. ನೀನು ಒಂದು ಕೆಲಸ ಮಾಡು, ನನ್ನ ಗಾಡಿ ನೀನು ತೊಗೊಂಡು ಹೋಗು, ನಿನ್ನ ಕಡೆಗೆ ಯಾವಾಗಾದರೂ ಎಲ್ಲರೂ ತಂದು ಒಗ್ದಿಡು, ನನ್ನ ಕಡೆಗೆ ನಾನು ತೊಗೊತೀನಿ ನನ್ನ ಗಾಡಿಯನ್ನು, ನೀನು ನನ್ನ ಕಂಪ್ಲೇಂಟು ಮಾಡೋದಿಲ್ಲ ಏನೂ ಮಾಡೋದಿಲ್ಲ ಅಂತ ಅವಳು ಲೈಟಾಗಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅವನು ಏನಂತಾನಂದರೆ, ಇರಲಿ ಏನು ತೊಂದರೆ ಇಲ್ಲ, ನೀನು ಇರು, ನನಗೆ ಸ್ವಲ್ಪ ಹೊತ್ತು ಕಂಪ್ನಿ ಬೇಕಷ್ಟೇ, ನನಗೆ ಒಂಚೂರು ನಾನು ಕೆಲಸ ಮಾಡ್ಕೊಬೇಕು, ಅಲ್ಲಿವರೆಗೆ ನೀನು ಕಡೆಗೆ ನೀನು ಗಾಡಿ ಬಿಟ್ಕೊಡ್ತೀನಿ, ನಿನಗೇನು ಮಾಡೋದಿಲ್ಲ, ನಿನಗೆ ಒಂದು ಚೂರು ನೋವು ಮಾಡೋದಿಲ್ಲ, ನಿನಗೆ ವಾಪಸ್ ಅಲ್ಲೇ ನಿಮ್ಮದೇ ಮನೆಗೆ ತೊಗೊಂಡೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾನೆ ಇವಳು. ಅದನ್ನು ಪೂರ ಟ್ರಸ್ಟ್ ಅಂತೂ ಮಾಡ್ಲಿಕ್ಕೆ ಆಗ್ತಿಲ್ಲ. ಬಟ್ ಅಟ್ಲೀಸ್ಟ್ ನಾನು ಬಿಕಾಸ್ ಈಸ್ ಅ ಮ್ಯಾನ್ ಅಲ್ಲ, ನೀನು ಇಳ್ಕೊಂಡು ಹೋದರೂ ಕೂಡ ಅವ್ನು ಯಾವಾಗಾರು ಬಂದು ಅಟ್ಯಾಕ್ ಮಾಡ್ಬೋದು, ಕಿರ್ಚಾಡಿದ್ರು ಕೂಡ ಅವಳಿಗೆ ನೋವಾಗ್ಬೋದು, ಅವಳಿಗೆ ಗಾಯ ಆಗ್ಬೋದು, ಅವಳು ಹೆಂಗೆ ತಪ್ಪಿಸ್ಕೊಬೇಕು ಅದನ್ನೆಲ್ಲ ಅವಳ ತಲೆಯಲ್ಲಿ ಓಡ್ತಾ ಇರ್ತದೆ. ಬಟ್ ಸ್ಟಿಲ್ ಅವಳು ಏನು ಮಾಡ್ತಾಳೆ, ಓಕೆ ಈಗ ರೈಟ್ ನಾವು ನಾನು ಕಾಮಾಗಿರೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ಥಿಂಕ್ ಮಾಡ್ತಾ ಇರ್ತಾಳೆ. ಓಕೆ, ಅಷ್ಟು ಹೊತ್ತಿಗೆ ಏನಾಗ್ತದೆ ಅಂತಂದರೆ ಗಾಡಿ ಎಲ್ಲೋ ಒಂದು ಬದಿಗೆ ಹೋಗಿ ಸ್ಟಾಪ್ ಆಗ್ತದೆ. ಓಕೆ, ಸ್ಟಾಪ್ ಆದ ಕೂಡಲೇ ಅವಳದ್ದು ರಿಯರ್ ವ್ಯೂ ಮಿರರಲ್ಲಿ ಮತ್ತೊಂದು ಪರ್ಸನ್ ಬಂದು ಗಾಡಿಯಲ್ಲಿ ಕೂತ್ಕೊಂಡಿದ್ರ ಥರ ಫೀಲ್ ಆಗ್ತದೆ. ಸೊ ಅವಳಿಗೆ ಒಂಥರ ಸಿಂಕಿಂಗ್ ಫೀಲಿಂಗ್, ಅಯ್ಯೋ ದೇವ್ರೆ ಅಂತ. ಆವಾಗ ಅವಳಿಗೆ ಅನಿಸ್ತದೆ, ಓ ಶಿಟ್, ಈ ಸಿಚುವೇಷನಿಂದ ಏನೂ ಒಳ್ಳೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಆ ಹಿಂದ್ಗಡೆ ಜಸ್ಟ್ ಬಂದು ಕುಂತಿದ್ದ ಪರ್ಸನ್ ಹೀ ಸೀಮ್ಸ್ ಮಚ್ ಮೋರ್ ಕ್ರೂಯಲ್, ಆಯಿತಾ. ಎಂತಂದರೆ ಅವ್ನು ಇನ್ನೂ ತುಂಬ ಕೆಟ್ಟದಾಗಿ ಒಂಥರ ವಿಯರ್ಡ್ ಥರ ಇರೋ ಥರ ಪರ್ಸನ್ ಕಾಣ್ತದೆ. ಸೊ ಅವಳಿಗೆ ಈಗ ಅನಿಸ್ತಾ ಇದೆ, ಓಕೆ ಶಿಟ್ ಆಯ್ತು, ಈ ಸಿಚುವೇಶನ್ ನನ್ನ ಕೈಯಿಂದ ತಪ್ಪೋಗಿದೆ, ಬಟ್ ಸ್ಟಿಲ್ ಲೆಟ್ಸ್ ಬಿ ಕಾಮ್. ಅವ್ರನ್ನ ಮಾತಾಡಿಸಿ ಹೆಂಗೋ ಮಾಡಿ ಅದನ್ನು ಸಿಚುವೇಶನನ್ನು ಯಾರಿಗೂ ಎಫೆಕ್ಟ್ ಆಗದೆ ಡೈರೆಕ್ಟ್ ಅವಳಿಗೆ ಸೇಫಾಗಿ ಮನೆ ತಲುಪೋಂಗೆ ಹಂಗೆ ಏನಾದ್ರು ಮಾಡ್ಕೊಬೇಕಂತ ಡಿಸೈಡ್ ಮಾಡ್ತಿರ್ತಾಳೆ. ಬಟ್ ಅವನು ಹಾಗೆ ಮಾತಾಡ್ತಾನೆ ಕಡೆಗೆ ಸ್ವಲ್ಪ ಅವಳಿಗೆ ಒಂದಿಷ್ಟು ಪ್ರೊವೋಕಿಂಗ್ ಕ್ವಶನ್ಸ್ ಎಲ್ಲ ಕೇಳ್ತಾನೆ. ಓಕೆ, ಇವಳು ಆದಷ್ಟು ಕಾಮಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಳೆ. ಓಕೆ, ಅಷ್ಟು ಇನ್ನೇನು ಅವಳು ಏನು ಥಿಂಕ್ ಮಾಡಿರ್ತಾಳೆ, ಓಕೆ ಕಾಮಾಗಿ ಹ್ಯಾಂಡಲ್ ಮಾಡಬೇಕಂತ. ಬಟ್ ಎಟ್ ಸಮ್ ಪಾಯಿಂಟ್ ಆ ಸಿಚುವೇಶನ್ ಕೈ ತಪ್ಪಿ ಹೋಗ್ತದೆ. ಬಿಕಾಸ್ ಆ ಫಸ್ಟ್ ಅಟ್ಯಾಕರ್ ಏನಿದ್ದಿರ್ತಾನಲ್ಲ, ಅವಳಿಗೆ ಹೀಗೆ ಎಳೆದ್ಬಿಟ್ಟು ಗಾಡಿಯಲ್ಲೇ ಅವನಿಗೆ ಓರಲ್ ಕೊಡುವಂಗೆ ಇದು ಮಾಡ್ತಾನೆ, ಆಯಿತಾ. ಅವಳಿಗೆ ಪುಷ್ ಮಾಡ್ತಾನೆ. ಅಂತಂದರೆ ಆ ಒಂದು ಪ್ರೈವೇಟ್ಸಿಗೆ ಅವಳು ಹೀಗೆ ಮೌತ್ ಯೂಸ್ ಮಾಡಿ ಪ್ಲೆಷರೈಸ್ ಮಾಡುವಂಥದ್ದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಅಂತಂದರೆ ಅವಳಿಗೆ ಇರ್ತಾನೆ, ಬಿಕಾಸ್ ಇಟ್ಸ್ ನಾಟ್ ಕನ್ಸೆನ್ಶುವಲ್ ಎಟ್ ದ ಎಂಡ್ ಆಫ್ ದ ಡೇ. ಸೊ ಅದಾದಮೇಲೆ ಅವನೇನು ಮಾಡ್ತಾನೆ, ಗಾಡಿಯನ್ನು ಒಂದು ಬದಿ ನಿಲ್ಲಿಸಿ ಅವಳಿಗೆ ರೇಪ್ ಮಾಡಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಇಷ್ಟೆಲ್ಲ ಮಾಡಾದ್ಮೇಲೆ ಅವ್ನ ಗಾಡಿಯಿಂದ ಹೊರಗೆ ಬರ್ತಾನೆ, ಆಯಿತಾ. ಅವಳಿಗೆ ಅವ್ನು ರೇಪ್ ಮಾಡ್ಬೇಕಾರೆ ಓಕೆ, ಫಸ್ಟ್ ಆಫ್ ಆಲ್ ಈ ಸ್ಟೋರಿಯಲ್ಲಿ ಮಧ್ಯ ನಾನು ಇಷ್ಟೆಲ್ಲ ನಡಿಬೇಕಾದ್ರೆ ಇವಳ ಎಲಿಸನ್ ತಲೆಯಲ್ಲಿ ಏನು ನಡೀತಿತ್ತು ಅನ್ನೋದ್ರ ಬಗ್ಗೆಲ್ಲ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ. ಯಾಕಂತಂದರೆ ಅವಳು ಆಲ್ರೆಡಿ ಒಂದು ಬುಕ್ ಬರ್ತಿದ್ದಾಳೆ. ಆ ಬುಕ್ನಲ್ಲಿ ಅವಳು ಎಕ್ಸ್ಪ್ಲೇನ್ ಮಾಡಿದ್ದಾಳೆ ಎಲ್ಲ ಟೈಮ್ನಲ್ಲೂ ನನಗೆ ಏನೇನು ಅನಿಸ್ತಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಬರ್ತಿದ್ದಾಳೆ ಅವಳು. ಓಕೆ, ಸೊ ಈ ಟೈಮ್ನಲ್ಲಿ ಅವನು ಫಸ್ಟ್ ಕ್ರಿಮಿನಲ್ ಏನಿದ್ದಾನೆ ಅವನ ಹೆಸರು ಫ್ರಾನ್ಸ್ ಅಂತ ಆಗಿದ್ದಿರ್ತಾಯ್ತಾ. ಫ್ರಾನ್ಸ್ ಮತ್ತು ಸೆಕೆಂಡ್ ಅಟ್ಯಾಕರ್ ಹೆಸರು, ಸೆಕೆಂಡ್ ಕ್ರಿಮಿನಲ್ ಹೆಸರು ಥಿಯೂನ್ಸ್ ಅಂತ ಆಗಿರ್ತದೆ, ಆಯಿತಾ. ಸೊ ಫ್ರಾನ್ಸ್ ಆ್ಯಂಡ್ ಥಿಯೂನ್ಸ್. ಸೊ ಇವನು ಫ್ರಾನ್ಸ್ ಇದ್ದಾನಲ್ಲ ಫಸ್ಟ್ ಕ್ರಿಮಿನಲ್, ಅವನೇನು ಮಾಡ್ತಾಯಿರ್ತಾನೆ ಅಂತಂದ್ರೆ ಫುಲ್ ರೇಪ್ ಮಾಡ್ತಾಯಿರ್ತಾನೆ. ಓಕೆ, ಆ ಟೈಮ್ನಲ್ಲಿ ಅವಳ ತಲೆಗೆ ಏನಿದೆ ಗೊತ್ತಾ, ಓಕೆ ಇವ್ನು ರೇಪ್ ಮಾಡ್ತಿದ್ದು ಎಲ್ಲದೂ ಆಗ್ತಾಯಿದೆ, ಅವನಿಗೆ ಒಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬಾರ್ದು
ಅಂದರೆ ಹೀಗೆ ಅವನಿಗೆ ಇದು ಮಾಡ್ದಂಗೆ ಸಿಟ್ಟು ಮಾಡಬಾರ್ದು, ಅಳಬಾರ್ದು, ಟ್ರಿಗ್ಗರ್ ಆದ್ರ ಥರ ಇದು ಮಾಡಬಾರ್ದು. ಅವನಿಗೆ ಅದು ಏನೋ ಅವ್ನಿಗೆ ಯಾವುದೇ ಥರ ಗ್ರ್ಯಾಟಿಫಿಕೇಷನ್ ಕೊಡಬಾರ್ದು, ಅವ್ನಿಗೆ ಯಾವುದೇ ಥರ ಸ್ಯಾಟಿಸ್ಫ್ಯಾಕ್ಷನು ಕೊಡಬಾರ್ದು. ಜಸ್ಟ್ ಅದಕ್ಕೆ ಅವಳು ಏನು ಮಾಡ್ತಿರ್ತಾಳೆ ಅಂತಂದರೆ ತನ್ನ ಬಾಡಿಯಿಂದ ಡಿಸೋಸಿಯೇಟ್ ಆಗೋ ಥರ ಮಾಡ್ತಿರ್ತಾಳೆ. ಅಂತಂದರೆ ಅವಳು ಅನ್ಕೊತಿರ್ತಾಳೆ, ಓಕೆ ಇದೆಲ್ಲ ಮಾಡ್ತಿರೋದು ಇವನು ತನ್ನ ಬಾಡಿಗೆ, ಅವಳಿಗೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಇದು. ಸೊ ಹಿ ಕಾಂಟ್ ರೀಚ್ ಹರ್, ಹೀಸ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಟು ಹರ್ ಬಾಡಿ, ಹಿ ಕಾಂಟ್ ರೀಚ್ ಹರ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾಳೆ ಅವಳು. ಆ ಥರನೇ ಒಂಥರ ಹೆಂಗೂ ಮಾಡಿ ಆ ಸಿಚುವೇಶನ್ನ ನಾನು ಗ್ರಾಸ್ಪ್ ಮಾಡಬಾರ್ದು, ಆ ಸಿಚುವೇಷನಲ್ಲಿ ನಾನು ಇರಬಾರ್ದು, ಅಂದರೆ ಆ ಸಿಚುವೇಷನಿಂದ ನನ್ನ ಕಾನ್ಷಿಯಸ್ನೆಸ್ಸನ್ನು ಡಿವೈಡ್ ಮಾಡಬೇಕು ಅನ್ನೋದನ್ನು ಅವಳು ಆ ಥರ ಮಾಡ್ತಾಯಿರ್ತಾಳೆ. ಓಕೆ, ಅಷ್ಟರಾದಮೇಲೆ ಅವನ್ನ ರೇಪ್ ಮಾಡಿ ಆ ಗಾಡಿಯಿಂದ ಹೊರಗೆ ಬಂದು ಅವ್ನು ಏನಂತಾನೆ ಗೊತ್ತಾ, ಆ ಥಿಯೋನ್ಸ್ ಹತ್ರ ಹೋಗ್ಕೊಂಡು, ಥಿಯೋನ್ಸ್ ನೀನು ಈ ಲವ್ಲಿ ಲೇಡಿಗೆ SEX, ಸೊ ನೀನು ಈ ಲವ್ಲಿ ಲೇಡಿಗೆ SEX ಮಾಡಲಿಕ್ಕೆ ರೆಡಿ ಇದೆಯಾ ಅಂತೆಲ್ಲ ಕೇಳ್ತಾನೆ. ಓಕೆ, ಆವಾಗ ಥಿಯೋನ್ಸ್ ಏನಂತಾನೆ, ಐ ಡೋಂಟ್ ವಾನ SEX, ಐ ವಾನ FUCK ಹರ್. ಓಕೆ, ಅಂತಂತಂದರೆ ಅವನಿಗೆ ಅಷ್ಟು ಇದು ಅವ್ನು ತನ್ನ ಸ್ವಲ್ಪನ ದೊಡ್ಡ ಇದ್ರ ಬೀಸ್ಟ್ ಆಗಿ ಥಿಂಕ್ ಮಾಡ್ಕೊತಾ ಇರ್ತಾನೆ. ಅಂದರೆ ಅವನಿಗೆ ಏನಂತಂದರೆ ಹಿ ಜಸ್ಟ್ ವಾಂಟ್ಸ್ ಟು ಅವಳಿಗೆ ಅತ್ಯಾಚಾರ ಮಾಡಬೇಕು ಅಷ್ಟೇ. ಅವನು ಡಿಸೈಡ್ ಮಾಡಿಬಿಟ್ಟಿದ್ದಾನೆ, ಇವಳಿಗೆ ಇದು ಮಾಡಿದ್ದಾನೆ ಅಂತಂದ್ರೆ ತಾನು ಒಂದು ತನ್ನ ಕೈ ಚಳಕ ಕಾಣಿಸ್ಬೇಕಂತ ಹೇಳ್ಕೊಂಡು. ಅರ್ಥ ಆಯ್ತಾ? ಅದಾದಮೇಲೆ ಇವರಿಬ್ಬರು ಸೇರಿಕೊಂಡು ರೇಪ್ ಮಾಡ್ತಾರೆ. ರೇಪ್ ಅಂತ ಹೇಳಬಾರ್ದು, ಬೈ ದ ವೇ ಇದು ಸೆನ್ಸರ್ ಆಗ್ತದೆ, ಬಟ್ ಲೆಟ್ ಇಟ್ ಬಿ. ಅವರಿಬ್ಬರು ಅವಳಿಗೆ ಅತ್ಯಾಚಾರ ಮಾಡಿ ಅವಳನ್ನು ಎಳ್ಕೊಂಡು ಹೋಗಿ ಯಾವುದೋ ಒಂದು ರ್ಯಾಂಡಮ್ ಪ್ಲೇಸ್ನಲ್ಲಿ ಒಗೆದ್ಬಿಟ್ಟು ರೋಡ್ ಸೈಡಿಗೆ, ನ್ಯಾಷನಲ್ ಹೈವೇ ಎಲ್ಲ ಏನೋ ಇದ್ದಿರ್ತದೆ, ಅದ್ರ ಸೈಡಿಗೆ ಯಾವುದೋ ಒಂದು ಮಣ್ಣು ಅರ್ಲು ಮತ್ತು ಏನದು ಸ್ಯಾಂಡ್ ಇರೋ ಪ್ಲೇಸ್ನಲ್ಲಿ, ಮರಳಿರೋ ಪ್ಲೇಸ್ನಲ್ಲಿ ತೊಗೊಂಡೋಗಿ ಒಗಿತಾರೆ. ಆಯಿತಾ? ಅವಳನ್ನು ಒಗೆದು ಏನು ಮಾಡ್ತಾರೆ ಅಂತಾರೆ, ಮತ್ತೆ ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಓಕೆ, ರೇಪ್ ಮಾಡಬೇಕಾದ್ರೆ, ಅತ್ಯಾಚಾರ ಮಾಡಬೇಕಾದ್ರೆ ಅವಳಿಗೆ ಏನಾಗಿರುತ್ತೆ ಅಂತಂದರೆ, ಅವಳು ತನ್ನ ಸೆಲ್ಫ್ ಮೇಲೆ ಯೂರಿನೇಟ್ ಮಾಡ್ಕೊತಾಳೆ. ಓಕೆ, ಯೂರಿನೇಟ್ ಮಾಡ್ಕೊಂಡಾದ್ಮೇಲೆ ಅವಳಿಗೆ ಆಲ್ರೆಡಿ ಫುಲ್ ಸಿಂಕಿಂಗ್ ಫೀಲಿಂಗ್, ಅಂದರೆ ದಿಸ್ ಈಸ್ ನಾಟ್ ಹ್ಯಾಪನಿಂಗ್ ವಿತ್ ಮೀ ಅನ್ನೋದೊಂದು ಥರ ಅವಳು ಥಿಂಕ್ ಮಾಡಲಿಕ್ಕೆ, ಅದನ್ನು ಫೀಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾಳೆ. ಓಕೆ, ಅಂದರೆ ಇದು ನನಗೆ ಆಗ್ತಾಯಿಲ್ಲ, ಇಟ್ಸ್ ಓಕೆ ಫೈನ್, ನಾನು ಜಸ್ಟ್ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಇದೆಲ್ಲ ನನ್ನ ಎಕ್ಸ್ಟರ್ನಲ್ ಬಾಡಿಗೆ ಆಗ್ತಿರೋದು, ನನಗೆ ಆಗ್ತಿಲ್ಲ ಅನ್ನೋದನ್ನು ಇದು ಮಾಡಲಿಕ್ಕೆ ಥಿಂಕ್ ಮಾಡ್ತಾಯಿದ್ದಾಳೆ. ಓಕೆ, ಬಟ್ ಅವಳಲ್ಲಿ ತನ್ನ ಸ್ವಲ್ಪ ಯೂರಿನೇಟ್ ಮಾಡ್ಕೊತಾಳೆ. ಆಯಿತಾ? ಅವಾಗ ಅದಾದಮೇಲೆ ಇವ್ರಿಗೆ ಆಲ್ರೆಡಿ ರೇಪ್ ಮಾಡಿ ಅತ್ಯಾಚಾರ ಮಾಡಿ ಅವ್ರಿಗೆ ಸಾಕಾಗಿದ್ದಿರ್ತಾರೆ, ಒಗೆದಿರ್ದಿರ್ತಾರೆ. ಆಯಿತಾ? ಅದಾದಮೇಲೆ ಸ್ವಲ್ಪ ಟೈಮ್ ನಂತರ ಯೂರಿನೇಟ್ ಮಾಡಬೇಕಾದ್ರೆ ಅವಳಿಗೆ ಶಾರ್ಪಾಗಿ ಪೇನ್ ಫೀಲ್ ಆಗ್ತದೆ. ಏನಾಗಿರ್ತಂತಂದರೆ, ಈ ಫ್ರಾನ್ಸ್ ಮತ್ತು ಥಿಯೋನ್ಸ್ ಏನಿದ್ದಿರ್ತಾರಲ್ಲ, ಅವ್ರು ಹೋಗಿ ಅವಳನ್ನು ಕುತ್ತಿಗೆನ ಸೀಳಿದ್ದಿರ್ತಾರೆ. ಅರ್ಥ ಆಯ್ತಾ? ಸೀಳದ ಮೇಲೆ ಅವಳಿಗೆ ಒಂಥರ ಅನ್ಕಾನ್ಷಿಯಸ್ ಫೀಲಿಂಗು, ಅಥವಾ ಎಲ್ಲಿದ್ದೀನೋ ಏನಾಗ್ತಿದೆಯೋ ಅನ್ನೋದೊಂಥರ ಬ್ಲರ್ ಮೈಂಡ್ ಸೆಟ್, ಬ್ಲರ್ ಒಂದು ಫೀಲಿಂಗ್. ಅವಳು ಅದೇ ಆ ಫೀಲಿಂಗ್ನಲ್ಲೇ ಇರಬೇಕಾದ್ರಲ್ಲ, ಅಂದರೆ ಒಂಥರ ಅರೆಮರೆ ಎಚ್ಚರದಲ್ಲೇ ಇರಬೇಕಾದ್ರಲ್ಲ, ಅವಳು ತಂದು ಈ ಅತ್ಯಾಚಾರ ಮಾಡ್ತಿರೋ ಕ್ರಿಮಿನಲನ್ನು ನೋಡ್ತಾಳೆ. ಓಕೆ, ನೋಡಿದಾಗ ಏನಾಗಿರ್ತದೆ ಅಂತಂದರೆ, ಅವ್ನ ಹಿಂದೆ ಅದು ಆ ದಿವಸ ಹುಣ್ಣಿಮೆ ಆಗಿದ್ದಿರ್ತದೆ. ಓಕೆ, ಅವ್ನ ಹಿಂದೆ ಅದು ಮೂನ್ ಒಂಥರ ಬೆಳದಿಂಗಳಿಂದ ಲೈಟ್ ಅದೆಲ್ಲ ಕಾಣ್ತಾ ಇರ್ತದೆ ಇವಳಿಗೆ. ಓಕೆ, ಇದು ಒಂಥರ ಹಿಂಗೆ ಸಿನಿಮ್ಯಾಟಿಕ್ ಥರ ಇದು ತನ್ನ ರಿಯಲ್ ಲೈಫಲ್ಲಿ ಇದಾಗ್ತಾ ಇದೆಯಲ್ಲ ಅನ್ನೋದು ಅವಳ ತಲೆಯಲ್ಲಿ ಪ್ರೊಸೆಸ್ ಆಗ್ತಾ ಇರೋದಿಲ್ಲ. ಅದು ಮೇ ಬಿ ಬಿಕಾಸ್ ನಮ್ಮ ಬ್ರೇನ್ ಏನಾಗ್ತದೆ ಅಂದರೆ, ಸೋ ಮೆನಿ ಟೈಮ್ಸ್ ಟ್ರಾಮೆಟೈಸಿಂಗ್ ಥಿಂಗ್ಸ್ ಜೊತೆ ಹೋಗಬೇಕಾದ್ರೆ, ಟ್ರಾಮೆಟೈಸಿಂಗ್ ಏನೋ ಒಂದಿಷ್ಟು ಥಿಂಗ್ಸ್ ಆಗಬೇಕಾದ್ರಲ್ಲ, ನಮ್ಮ ಬಾಡಿ ಶಟ್ ಡೌನ್ ಮಾಡಿಬಿಡ್ತದೆ. ಹೆಂಗೆ ಕ್ರಿಯೇಟ್ ಮಾಡ್ತದೆ ಅಂತಂದರೆ, ಓಕೆ ಇದೆಲ್ಲ ಆಗ್ತಿದ್ದು ರಿಯಲಿ ಅಲ್ಲ ಅನ್ನೋ ಥರ ನಮ್ಮ ಬಾಡಿ ಡಿಸೋಸಿಯೇಟ್ ಮಾಡಿಬಿಡ್ತದೆ ನಮ್ಮ ಕಾನ್ಷಿಯಸ್ ಬಾಡಿಯಿಂದ. ಓಕೆ, ಇವ್ರು ಏನು ಅನ್ಕೊತಾರೆ, ಓಕೆ ಇವಳು ಕುತ್ತಿಗೆ ಸೀಳಾಗ್ಬಿಟ್ಟಿದೆ, ಕ್ರಿಮಿನಲ್ಸ್ ಅವ್ರು ಹೇಳ್ತಾರೆ, ಇವಳು ಕುತ್ತಿಗೆ ಏನೋ ಸೀಳಾಗ್ಬಿಟ್ಟಿದೆ, ಓಕೆ ಇವಳು ಏನು ಸತ್ತೋಗಿದ್ದಿರ್ತಾಳೆ ಅಂತ ಹೇಳ್ಕೊಂಡು ಅವ್ರ ತಲೆಯಲ್ಲಿ ಹಂಗಾಗಿದ್ದಿರ್ತ. ಓಕೆ, ಆದರೂ ಕೂಡ ಥಿಯೋನ್ಸ್ ಕೇಳ್ತಾನೆ, ಅವಳು ನಿಜ ಸತ್ತೋಗಿದ್ದಾಳ ಅಂತ ಹೇಳ್ಕೊಂಡು. ಅದನ್ನು ಚೆಕ್ ಮಾಡಲಿಕ್ಕೆ, ಅವಳು ಸತ್ತಿದ್ದಾಳ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಏನು ಮಾಡ್ತಾರಂತಂದರೆ, ಅವರಿಬ್ಬರು ಕೂಡ 37 ಸಲ ಅವಳದ್ದು ಅಬ್ಡೋಮೆನ್ ಅಂತಂದರೆ ಹೊಟ್ಟೆ ಭಾಗ ಮತ್ತು ಪ್ರೈವೇಟ್ ಏರಿಯಾಸ್ನಲ್ಲಿ 37 ಬಾರಿ ಸ್ಟ್ಯಾಬ್ ಮಾಡ್ತಾರೆ ಅವಳಿಗೆ. ಓಕೆ, ಎಲ್ಲಿವರೆಗೆ ಸ್ಟ್ಯಾಬ್ ಮಾಡ್ತಾರೆ ಅಂತಂದರೆ, ಅವಳದ್ದು ಹೊಟ್ಟೆಲಿರುವಂಥ ಕರಳಿಗಿರಳೆಲ್ಲ ಹೊರಗೆ ಬಿದ್ದಿರ್ತದೆ, ಅಲ್ಲಿವರೆಗೆ ಅವಳನ್ನು ಸ್ಟ್ಯಾಬ್ ಮಾಡಿ ಹಾಗೆ ಒಗೆದು, ಓಕೆ ಇನ್ನೇನು ಬದುಕಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಇವಳದು ಅಂತ ಹೇಳ್ಕೊಂಡು ಹೋಗ್ತಾರೆ. ಓಕೆ, ಅವರಲ್ಲಿ ಹೋಗಾದ್ಮೇಲೆ ಇವಳಿಗೆ ಒಂದೊಂದು ಸಲ ಕಾನ್ಷಿಯಸ್ನೆಸ್ ಬರುತ್ತೆ ಹೋಗ್ತಿರುತ್ತೆ ಆ ಥರ ಒಂದು ಸಿಚುವೇಶನ್. ಇವಳಿಗೆ ಕರೆಕ್ಟಾಗಿ ಅವೇರಾಗಿ ಡಿಸಿಷನ್ ತಗೊಳ್ಳಿಕ್ಕೂ ಆಗ್ತಿರೋದಿಲ್ಲ. ಹಾಗೆ ಮತ್ತೊಂದು ನೋಟೇಬಲ್ ಪಾಯಿಂಟ್ ಏನಂತಂದರೆ,
ಇವರೆಲ್ಲ ಏನಾಗಿರ್ತಂದ್ರೆ ಅವಳಿಗೆ ರೇಪ್ ಮಾಡೋ ಟೈಮ್ನಲ್ಲಿ ಅವ್ರೇನು ಥಿಂಕ್ ಮಾಡ್ತಾರೆ, ಓಕೆ ಇವಳು ಏನು ಸತ್ತೋಗ್ಬಿಟ್ಟಿದ್ದಾಳೆ, ಇನ್ನು ಇವಳು ಬದುಕಿದ್ರು ಕೂಡ ಅವಳು ಕುತ್ತಿಗೆ ಎಲ್ಲ ಹರಿದಾಗಿದೆ, ಎಲ್ಲ ಆಗಿದೆ, ಇವಳು ಬದುಕಲಿಕ್ಕಂತೂ ಚಾನ್ಸೇ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ, ತಮ್ಮ ರಿಯಲ್ ಹೆಸರುಗಳನ್ನು ಹೇಳಿ ಕೂತ್ಕೊತಾರೆ. ಫ್ರಾನ್ಸ್ ಟಿಯಾನ್ಸ್ ಅಂತ ಈ ಚದರ್ ಕರೀಲಿಕ್ಕೆ ಹತ್ಕೊಳ್ತಾರೆ. ಓಕೆ, ಸೊ ಇವಳು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊತಾಳೆ. ಓಕೆ, ಅದಾದ್ಮೇಲೆ ಅವಳು ಬಿಟ್ಟು ಹೋಗಿಬಿಡ್ತಾರೆ ಒಗ್ದು. ಇವಳಿಗೆ ಬಿಟ್ಟಾಗಿ ಹೋಗಿಬಿಟ್ಟಿದ್ದಾರಲ್ಲ, ಅವಳಿಗೆ ಮತ್ತೆ ಸೇಮ್ ಕಾನ್ಷಿಯಸ್ನೆಸ್ ಹೋಗೋದು ಬರೋದು ಆಗ್ತಾ ಇರತ್ತೆ. ಆ ಟೈಮ್ನಲ್ಲಿ ಒಂದು ಸಲ ಕಾನ್ಷಿಯಸ್ನೆಸ್ ಬಂದಾಗ ಅವಳು ಅನ್ಕೊತಾಳೆ, ಓಕೆ ಮೇಲ್ಗಡೆ ನೋಡ್ತಾಳೆ, ಫುಲ್ ಮೂನ್ ಇದ್ದಿರ್ತಾನೆ. ಓಕೆ, ಬೆಳದಿಂಗಳು ಲೈಟ್ ಇದ್ದಿರ್ತದೆ. ಅವಳು ಆವಾಗ ಓಕೆ ನಾನು ಬದುಕಿರ್ತೀನೋ ಏನಾಗ್ತದೋ ಗೊತ್ತಿಲ್ಲ, ಬಟ್ ನನಗೆ ಇದ್ದಷ್ಟು ಸ್ಟ್ರೆಂತಲ್ಲಿ ನಾನು ಏನು ಮಾಡಬೇಕಂತಂದರೆ, ಅವಳು ಥಿಂಕ್ ಮಾಡೋ ಇದು ನೋಡಿ, ಅವಳದ್ದು ಅವೇರ್ನೆಸ್ ನೋಡಿ ಅಟ್ ದಿಸ್ ಪಾಯಿಂಟ್ ಅವಳು ಏನು ಮಾಡ್ತಾಳೆ ಅಂದರೆ, ಓಕೆ ನಾನು ಬದುಕಿರ್ತೀನೋ ಇಲ್ಲ ಗೊತ್ತಿಲ್ಲ, ಬಟ್ ಇವ್ರಿಗಂತೂ ಏನಾದ್ರು ಒಂದು ಪ್ರಾಬ್ಲಮ್ ಆಗೇಬೇಕು, ನನಗೆ ಫೈಂಡ್ ಮಾಡಿದ್ಮೇಲಾದರೂ ಇವ್ರನ್ನ ಹಿಡಿಲೇಬೇಕು, ಈ ಕ್ರಿಮಿನಲ್ಸನ್ನು ಹಿಡಿಲೇಬೇಕು ಅಂತ ಹೇಳ್ಕೊಂಡು ಅವಳು ಏನು ಮಾಡ್ತಾಳೆ ಗೊತ್ತಾ, ಅಂಥ ಪೇನ್ಫುಲ್ ಸಿಚುವೇಷನಲ್ಲಿ ತನ್ನ ಸೈಡಲ್ಲಿರೋ ಮರಳಲ್ಲಿ ಬರೀತಾಳೆ ಅವರಿಬ್ಬರದ್ದು ಹೆಸರು. ಓಕೆ, ಆ ಕ್ರಿಮಿನಲ್ದ ಇಬ್ಬರದ್ದು ಹೆಸರನ್ನು ಅವಳು ಟಿಯಾನ್ಸ್ ಮತ್ತು ಫ್ರಾನ್ಸ್ ಅಂತ ಬರೆದಿಡ್ತಾಳೆ. ಅದು ಬರೆದಾದ್ಮೇಲೆ ಅವಳು ಮತ್ತೊಂದು ಕೂಡ ಬರೀತಾಳೆ, ಏನಂತಂತಂದರೆ ಐ ಲವ್ ಮಾಮ್ ಅಂತ ಹೇಳ್ಕೊಂಡು. ಅಂದರೆ ಅವಳ ತಲೆಯಲ್ಲಿ ಏನು ನಡೀತಾ ಇದೆ ಅಂತಂದರೆ, ನಾನು ಬದುಕಿರ್ತೀನೆಲ್ಲ ಸೀನೆಲ್ಲ. ಓಕೆ, ಮೋಸ್ಟ್ ಆಫ್ ದಟ್ ಅಂದರೆ ಶಿ ಈಸ್ ಲೈಕ್ ಪ್ರೆಟಿ ಮಚ್ ಶ್ಯೂರ್ ಅವಳು ಸಾಯ್ಲಿಕ್ಕೆ ಇದ್ದಾಳೆ ಅಂತ ಹೇಳ್ಕೊಂಡು. ಸೊ ಅವಳು ಏನು ಬರೀತಾಳೆ, ಅಟ್ಲೀಸ್ಟ್ ನಮ್ಮ ಅಮ್ಮನಿಗೆ ಗೊತ್ತಾಗಿಲ್ಲ, ಓಕೆ ಐ ಲವ್ ಹರ್ ಅಂತ ಹೇಳ್ಕೊಂಡು ಐ ಲವ್ ಮಾಮ್ ಅಂತ ಅಲ್ಲೇ ಮರಳಲ್ಲಿ ಬರ್ಕೊಂಡಿರ್ತಿರ್ತಾಳೆ. ಆಯಿತಾ, ಮರಳಲ್ಲಿ ಅಷ್ಟು ಬರೆದುಕೊಂಡಾದ್ಮೇಲೆ ಅವಳು ಹಾಗೆ ಮತ್ತೆ ಕಾನ್ಷಿಯಸ್ನೆಸ್ ಹೋಗೋದು ಬರೋದು ಆಗ್ತಿರ್ತದೆ. ಮತ್ತೊಂದು ಸಲ ಕಾನ್ಷಿಯಸ್ನೆಸ್ ಬಂದಾಗ ಅವಳು ಥಿಂಕ್ ಮಾಡ್ತಾಳೆ, ಓಕೆ ನಾನು ಲಿಟ್ರಲಿ ಇಲ್ಲೇ ನನ್ನ ಸ್ಟೋರಿ ಮುಗ್ದೋಯ್ತಾ, ಇವ್ರು ಯಾರೋ ನಂದು ಲೈಫಲ್ಲಿ ಯಾರೋ ಒಂದು ಏನೋ ಡಿಸಿಷನ್ ಮಾಡಿ ಅದನ್ನು ಮುಗಿಸ್ಬಿಟ್ರ, ನನ್ನ ಲೈಫಿನ ಸ್ಟೋರಿಲಿ ಫುಲ್ ಸ್ಟಾಪ್ ಹಾಕೋದು ಬೇರೆ ಯಾವುದೋ ಪರ್ಸನ್ನ ಅಂತ ಅವಳು ಯೋಚನೆ ಮಾಡ್ತಾ ಅವಳಿಗೆ ಸಡನ್ ಒಂದು ಹುರುಪು ಬಂದುಬಿಡ್ತದೆ. ಓಕೆ, ಅಂದರೆ ಅವಳಿಗೆ ಲಿಟ್ರಲಿ ನೆಕ್ಕನ್ನು ಸೀಳಿದ್ದಾರೆ, ಅದಕ್ಕೆ 17 ಸರ ಅದನ್ನು ಗೀರಾಡಿದ್ದಾರೆ ನೆಕ್ಕಿಗೆ, 37 ಸರ ಅವಳಿಗೆ ಸ್ಟ್ಯಾಬ್ ಮಾಡಿದ್ದಾರೆ ಹೊಟ್ಟೆಗೆ ಮತ್ತು ಪ್ರೈವೇಟ್ ಏರಿಯಾಸ್ಗೆ. ಅಷ್ಟು ಆದಮೇಲೆ ಅವಳ ತಲೆಯಲ್ಲಿ ಬರೋ ಥಾಟ್ ನೋಡಿ, ನಾನು ಇಷ್ಟು ಬೇಗನೆ ನಂಗೆ ಸಾಯಲಿಕ್ಕಿಲ್ಲ. ಓಕೆ, ಶಿ ಈಸ್ ಲೈಕ್ ಇವಳಿಗೆ ಅವಳು ಅಂದ್ಕೊತಾಳೆ, ತನಗೆ ಇಷ್ಟು ಬೇಗನೆ ಸಾಯ್ಲಿಕ್ಕಿಲ್ಲ, ನನ್ನ ಲೈಫ್ ಇಷ್ಟರಕ್ಕೆ ಮುಗ್ದು ಹೋಗಿಲ್ಲ, ನಾನು ಇನ್ನೂ ಹುಡುಕ್ತಾ ಇದ್ದೀನಿ ನನ್ನ ಕರಿಯರಲ್ಲಿ ಏನು ಮಾಡಬೇಕು ಏನು ಬಿಡಬೇಕಂತ ಹೇಳ್ಕೊಂಡು. ಅಷ್ಟರೊಳಗೇ ನಾನು ಇದನ್ನೆಲ್ಲ ಗೋತ್ರು ಮಾಡಬೇಕಾ, ನಾನು ಅಷ್ಟರೊಳಗೇ ನಾನು ಡೆಡ್ ಆಗಬೇಕಾ, ಇಷ್ಟು ಬೇಗನೆ ನಾನು ಸ್ಟೋರಿ ಏನು ಮಾಡಲಿಕ್ಕಿಲ್ಲ. ಕಡೆಗೆ ಅಷ್ಟು ಥಾಟ್ ಬಂದಾದಮೇಲೆ ಅವಳಿಗೆ ಸಡನ್ ಒಂಥರ ಹುರುಪು ಬಂದಂಗೆ ಆಗ್ತದೆ. ಓಕೆ, ಬದುಕಲಿಕ್ಕೆ ಅವಾಗ ಏನು ಮಾಡ್ತಾಳೆ ಅಂತಂದರೆ, ತನ್ನ ಕೈಯನ್ನು ಮೂವ್ ಮಾಡ್ತಾ ಎಲ್ಲ ಕಡೆಗೂ ಅರ್ಸ್ಲಿಕ್ಕೆ ಹೊತ್ಕೊತಾಳೆ, ಅಂದರೆ ಹಿಂಗೆ ಟಚ್ ಮಾಡ್ಲಿಕ್ಕೆ ಹೊತ್ಕೊತಾಳೆ. ಅವಾಗ ಅವಳಿಗೆ ಗೊತ್ತಾಗುತ್ತೆ, ಓಕೆ ತನ್ನ ಬವೆಲ್ಸ್ ಎಲ್ಲ ತನ್ನ ಹೊಟ್ಟೆಯಿಂದ ಕರಳೆ ಎಲ್ಲ ಹೊರಗಡೆ ಬಿದ್ದಿದೆ, ಅದನ್ನು ಒಳಗೆ ಹಾಕೊಬೇಕು ನಾನು ಫಸ್ಟ್, ಇಲ್ಲಿಂದ ಎದ್ಕೊಬೇಕಂತಂದರೆ ಅಂತ ಹೇಳ್ಕೊಂಡು ಅವಳು ಅಂದ್ಕೊತಾಳೆ. ಓಕೆ, ಅದಾದಮೇಲೆ ಅಷ್ಟು ಅಂದ್ಕೊಟ್ಟು ಕೂಡಲೇ ಅವಳು ಎಲ್ಲ ಕಡೆಗೂ ಹುಡುಕ್ಲಿಕ್ಕೆ ಹೊತ್ಕೊತಾಳೆ, ತನ್ನ ಕೈಯೆಲ್ಲ ಆ ಕಡೆ ಈ ಕಡೆ ಮಾಡ್ತಾ. ಅವಾಗ ಏನಾಗಿರ್ತದೆ, ಅವಳಿಗೆ ಅತ್ಯಾಚಾರ ಮಾಡಬೇಕಾದ್ರೆ ಅವಳದ್ದು ಜೀನ್ ಜಾಕೆಟನ್ನು ಅಲ್ಲೇ ಒಗ್ದಾಗ ಹೋಗಿದ್ದಿರ್ತಾರೆ. ಓಕೆ, ಸೊ ಒಗ್ದಾಗ ಹೋದಾಗ ಆ ಜೀನ್ ಜಾಕೆಟನ್ನೇ ತೊಗೊಂಡು ಅವಳು ತನ್ನ ಸೆಲ್ಫ್ಗೆ ಕಟ್ಕೊಂಡು, ಅಂದರೆ ಅವಳು ಹೊಟ್ಟೆಗೆ ಕಟ್ಟಿಟ್ಕೊಂಡು ಏನು ಮಾಡ್ತಾಳೆ ಅಂತಂದರೆ, ತನ್ನ ಕೈಯಿಂದ ಕ್ರಾಲ್ ಮಾಡ್ಕೊತ ಹೋಗ್ತಾಳೆ. ಅಂತಂದರೆ ಮಕ್ಕಳು ಅಂಬೆಗಾಲು ಹರಿತಾ ಹಿಂಗೆ ಹೋಗ್ತಾರಲ್ಲ, ಆ ಥರ ಕ್ರಾಲ್ ಮಾಡ್ಕೊತ ಹೋಗ್ತಾ ಇರ್ತಾಳೆ. ಓಕೆ, ಕ್ರಾಲ್ ಮಾಡ್ಕೊತ ಹೋಗಬೇಕಾದ್ರೆ ಅವಳಿಗೆ ಏನಾಗಿರ್ತದೆ ಅಂತಂದರೆ, ತುಂಬ ಹಿಂಗೆ ಪೇನ್ಫುಲ್ ಆಗಿರ್ತದೆ. ಜಸ್ಟ್ ಇಮ್ಯಾಜಿನ್. ಓಕೆ, ನೀವು ಮರಳಿರುವಂಥ ಪ್ಲೇಸ್, ಮಣ್ಣಿರುವಂಥ ಪ್ಲೇಸಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಿಮ್ಮ ಕಾಲೆಲ್ಲ ಚುಚ್ಚಿ ಎಷ್ಟೋ ನೋವಾಗಿರ್ತದೆ. ಓಕೆ, ಅದರಲ್ಲಿ ಇವಳಿಗೆ ಆಲ್ರೆಡಿ ಅಷ್ಟೆಲ್ಲ ಗಾಯ ಆಗಿದೆ, ಅಷ್ಟೆಲ್ಲ ಸ್ಟ್ಯಾಬ್ ವುಂಡ್ಸ್ ಇದೆ. ಇಷ್ಟು ನೋವಲ್ಲಿದ್ದ ಮೇಲೂ ಕೂಡ ಕ್ರಾಲ್ ಮಾಡ್ಕೊತ ಹೋಗ್ಬೇಕಾದ್ರೆ ಅವಳಿಗೆ ತುಂಬ ಪೇನ್ಫುಲ್ ಆಗಿದ್ದಿರ್ತದೆ. ಓಕೆ, ಅಷ್ಟು ಟೈಮ್ನಲ್ಲೂ ಕೂಡ ಅಷ್ಟು ಪೇನ್ಫುಲ್ಲಾಗಿ ಕ್ರಾಲ್ ಮಾಡ್ಕೊಂಡು ಹೋಗಬೇಕಾದ್ರೂ ಕೂಡ ಅವಳು ಏನು ಥಿಂಕ್ ಮಾಡ್ತಾಳೆ ಗೊತ್ತಾ, ಹಿಂಗೆ ಇಷ್ಟು ಸ್ಲೋ ಆಗಿ ಹೋದ್ರೆ ನಾನು ಸತ್ತೇ ಹೋಗ್ತೇನೆ, ಅರ್ಥ ಆಯ್ತಾ, ನಾನು ಕ್ರಾಲ್ ಮಾಡ್ಕೊತ ಹೋದರೆ ಸತ್ತೇ ಹೋಗಲಿಕ್ಕೆ ಸಾಧ್ಯ, ಅದಕ್ಕೆ ನಾನು ಹೀಗೆ ಕ್ರಾಲ್ ಮಾಡಿದ್ರೆ ಆಗಲ್ಲ, ನಾನು ನಿಂತ್ಕೊಂಡು ಹೋಗ್ಬೇಕು, ಆದಷ್ಟು ಬೇಗನೆ ನಾನು ಈ ಜಾಗದಿಂದ ಆ ಕಡೆ ದಾಟ್ಕೊಬೇಕು ಅಂತಕ್ಕಂದ್ರೆ ಅಲ್ಲಿ ಅವಳಿಗೆ ರೋಡ್ ಕಾಣ್ತಾಯಿದೆ. ಓಕೆ, ಸೊ ಒಟ್ಟು ಆ ರೋಡ್ ಹತ್ತಿರ ಹೋಗಬೇಕು ಅನ್ನೋದಷ್ಟೇ ಅವಳ ತಲೆಯಲ್ಲಿ. ಓಕೆ, ಬಟ್ ಅವಳು ಹೆಂಗೆ ಕ್ರಾಲ್ ಮಾಡಬೇಕು, ಈಗ ಎದ್ದು ನಿಂತ್ಕೊಳ್ಳೋದು ಹೆಂಗೆ, ಮತ್ತು ಒಂಥರ ಮಿರಾಕಲ್ ಥರ ಅಥವಾ ಒಂಥರ ಒಂದು ಸ್ಪಿರಿಚುವಲ್ ಆ ಸೀನೋ ಏನೋ ಗೊತ್ತಿಲ್ಲ, ಒಟ್ಟು ಅವಳಿಗೆ ಸಡನ್ ತನ್ನ ಬಾಡಿನ ಯಾರೋ ಟೇಕ್ ಓವರ್ ಮಾಡ್ದಂಗೆ ಅನಿಸ್ತದೆ. ಓಕೆ, ಆ್ಯಲಿಸನ್ಗೆ
ಸಡನ್ ಏನಾಗಿರುತ್ತೆ ಅಂತಂದರೆ ಹಿಂಗೆ ಒಳ್ಳೆ ಹಿಂಗೆ ನಿಂತ್ಕೊಂಡ್ಬಿಡ್ತಾಳೆ ಅವಳು, ಕಾಲಲ್ಲಿ ಇದು ಮಾಡ್ಕೊಂಡು ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಳೆ, ನಿಂತ್ಕೊಂಡ್ಬಿಡ್ತಾಳೆ. ಓಕೆ, ನಿಂತ್ಕೊಂಡ ಮೇಲೆ ಅವಳಿಗೆ ಗೊತ್ತಾಗ್ತದೆ ಏನಂತಂದರೆ ಒಂದು ಸಲ ಸಡನ್ ಬ್ಲ್ಯಾಕ್ ಆಗಿಬಿಡತ್ತೆ. ಓಕೆ, ತಂದೆಲ್ಲ ಬ್ರೈನ್ ಇದು ಏನಾಯ್ತು, ಯಾಕೆ ಒಂಥರ ನನ್ನ ಬ್ರೈನೆಲ್ಲ ಬ್ಲ್ಯಾಂಕ್ ಆಯಿತು, ಯಾಕೆ ಇದು ಫುಲ್ ಕತ್ಲು ಥರ ಆಗ್ತಿದೆ ಅಂತ ನೋಡಿದರೆ ಅವಳು ಕುದ್ಗೆ ಹಿಂದೆ ಡಬಕ್ ಅಂತ ಹಿಂದೆ ಬಿದ್ದಿದೆ. ಅಂದ್ರೇನು, ಅವಳದ್ದು ಕುದ್ಗೆ ಅರ್ಧಕ್ಕರ್ಧ ಅವ್ರು ಕಟ್ ಮಾಡಿ ಆಲ್ಮೋಸ್ಟ್ ಅವಳ ಕತ್ತನ್ನು ಕಟ್ ಆಗಿರೋದಕ್ಕಾಗಿ ಅವಳು ಕುದ್ಗೆ ನಿಂತು ಕೂಡಲೇ ಹಿಂದೆ ಬಿದ್ದುಬಿಟ್ಟಿದೆ. ಇವಳು ಅನ್ಕೊತಾಳೆ, ಅದನ್ನು ಮುಟ್ಟು ನೋಡ್ಕೊಳ್ಳೆ ಅವಳಿಗೆ ಗೊತ್ತಾಗ, ಓ ಶಿಟ್. ಯಾಕಂತಂದ್ರೆ ಅವಳಿಗೆ ಕೈ ಡೈರೆಕ್ಟ್ ಅವಳು ಕುದ್ಗೆ ಒಳಗೇನೆ ಹೋಗುತ್ತೆ. ಓಕೆ, ಅವಾಗ ಅನ್ಕೊತಾಳೆ, ಓಕೆ ನಾನು ಹಿಂಗೆ ಮಾಡಿದ್ರಾಕಲ್ಲ. ಅದಕ್ಕೆ ಅವಳು ಏನು ಮಾಡ್ತಾಳೆ, ಮತ್ತು ತನ್ನ ಕುದ್ಗೆನ ಸರಿ ಏರ್ಸ್ಕೊತಾಳೆ, ಮತ್ತು ಕುದ್ಗೆನ ಒಂದು ಕೈಲಿ ಕುದ್ಗೆ ಹಿಡ್ಕೊಂಡು ಒಂದು ಕಡೆ ಅದು ಬಟ್ಟೆ ಮುಚ್ಚಿದಂಥ ಅದು ಬಾವೆಲ್ಸೆಲ್ಲ ಏನಿರ್ತಲ್ಲ, ಸ್ಟ್ಯಾಬ್ ಉಂಡ್ಸಿಗೆ ಏನು ಕಟ್ಕೊಂಡಿರ್ತಾಳಲ್ಲ ಬಾವೆಲ್ಸ್, ಅದನ್ನು ಹಿಡ್ಕೊಂಡು ತೊಳ್ಕೊತ ರೋಡ್ ಮೇಲೆ ಹೋಗಿ ಬೀಳ್ತಾಳೆ. ಓಕೆ, ರೋಡ್ ಮೇಲೆ ಹೋಗಿ ಬಿದ್ದ ಮೇಲೂ ಕೂಡ ಅವಳು ತಲೆಯಲ್ಲಿ ಏನು ನೋಡ್ತಿದೆ ಗೊತ್ತಾ, ವಾಟ್ ಇಫ್ ಯಾರು ನಿಲ್ಲಿಸ್ದೇಗಿದ್ರೆ ಏನು ಮಾಡೋದು? ಹಾಂ, ಎಂತಕ್ಕಂದ್ರೆ ಇದು ಆಲ್ರೆಡಿ ರಾತ್ರಿ ಇದೆ. ಓಕೆ, ಈಗ ಯಾರು ನಿಲ್ಲಿಸ್ದೇಗಿದ್ರೆ ಏನು ಮಾಡೋದು? ಹಾಂ, ಮತ್ತು ಅದು ಓಕೆ ಯಾರು ನಿಲ್ಸಿಗಿದ್ರೆ ಓಕೆ ಫೈನ್, ಹಿಂಗಾರು ಸತ್ತು ಹೋಗ್ತಾರೆ ಆಯಿತಾ. ಗೈಸ್, ನಾನು ಮತ್ತೊಂದು ಏನು ಮಿಸ್ ಮಾಡಿದೆ ಗೊತ್ತಾ, ಅವಳು ಕ್ರಾಲ್ ಮಾಡಲಿಕ್ಕೆ ಅವಳು ನಿಂತ್ಕೊಬೇಕಂತ ಡಿಸೈಡ್ ಮಾಡ್ತಾಳಲ್ಲ, ಆ ಟೈಮ್ನಲ್ಲಿ ಅವಳ ತಲೆಯಲ್ಲಿ ಮೇನ್ಲಿ ಏನು ಬಂದಿರ್ತದೆ ಗೊತ್ತಾ, ನಾನು ಕ್ರಾಲ್ ಮಾಡ್ಕೊಂಡು ಇಲ್ಲಿವರೆಗೆ ಬಂತೆ ಅಂತಂದರೆ ನನ್ನ ಪೇರೆಂಟ್ಸಿಗೆ ಸುಖವೇ ಇರಲ್ಲ. ಯಾಕಂತಂದರೆ ಅವ್ರು ಅನ್ಕೊತಾರೆ, ಅಯ್ಯೋ ದೇವರೇ ಇವಳು ಸಟಕ್ನೇ ತೀರ್ಕೊಳ್ಳಲಿಲ್ಲ, ಅಷ್ಟು ಹೊತ್ತು ನೋವಲ್ಲಿ ನರಳಕ್ಕೂ ಬಂದು ಇಲ್ಲಿವರೆಗೆ ಬಂದು ತೀರ್ಕೊಂಡ್ಲು ಅಂತ ಆಗ್ತದೆ ಅನ್ನೋದಕ್ಕೋಸ್ಕರ ಅವ್ರು ಹರ್ಟ್ ಆಗಿರಬಾರ್ದು ಅನ್ನೋಕ್ಕೋಸ್ಕರ ಅವಳು ಡಿಸೈಡ್ ಮಾಡ್ತಾಳೆ, ಓಕೆ ನಾನು ನಿಂತ್ಕೊಬೇಕಂತ. ಅದಾದಮೇಲೆ ಇಷ್ಟ ಆಗ್ತದೆ. ಓಕೆ, ರೋಡ್ ಮೇಲೆ ಬಂದು ಬೀಳ್ತಾಳೆ. ರೋಡ್ ಮೇಲೆ ಬಂದು ಬಿದ್ದ ಅದೇ ಅವಳು ಅನ್ಕೊತಾಳೆ, ಯಾರು ನಿಲ್ಸ್ದಾಗಿದ್ರೆ ಏನು ಮಾಡೋದು. ಅದಕ್ಕಿಂತ ಹಾರಿಬಲ್ ಥಿಂಗ್ ಏನಂತಂದರೆ, ಈಗ ಯಾರು ಬರ್ತಾರೆ, ಓಕೆ ಯಾವ್ದಾದ್ರು ಗಾಡಿ ಬಂದರೆ ಆ ಗಾಡಿಯಲ್ಲಿ ಅವಳಿಗೆ ಅತ್ಯಾಚಾರ ಮಾಡಿದ್ದೇ ಪೀಪಲ್ ಆಗಿ ಇದ್ದಿದ್ರೆ ಏನು ಮಾಡೋದು, ಅದೇ ಜನನೇ ಇದ್ದಿದ್ರೆ ಏನು ಮಾಡೋದು. ಓಕೆ, ಇರಲಿ ಏನಾರು ಒಂದು ಹಾಕೊಂಡು ಹೋಗಲಿ ಅಂತ ಹೇಳ್ಕೊಂಡು ಅವಳು ಬಿದ್ದು ಹಿಂಗೆ ಆದಷ್ಟು ಹೆಲ್ಪ್ ಕೇಳಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಓಕೆ, ಒಂದು ಗಾಡಿ ಬರ್ತದೆ, ಎರಡನೇ ಗಾಡಿ ಬರ್ತದೆ, ಅದು ಹೈವೇ ಆದರೂ ಕೂಡ ಯಾಕೆ ಜನ ಆ ದಿವಸ ಅಷ್ಟು ಗಾಡಿ ಬರ್ತಾ ಇರೋದಿಲ್ಲ, ಬಟ್ ಒಂದು ಗಾಡಿ ಬರ್ತದೆ, ಎರಡು ಗಾಡಿ ಬರ್ತದೆ, ಅವೆಲ್ಲ ಏನು ಮಾಡ್ತಿರ್ತವೆ, ಸೊಯ್ ಅಂತ ಬಂದು ಅವಳು ಮುಂದೆ ನಿಂತು ಅವಳಿಗೇನು ಹೆಲ್ಪ್ ಮಾಡಿದೆ ಹಾಗೆ ಹೋಗ್ತಾ ಇರ್ತವೆ. ಓಕೆ, ಕಡೆಗೆ ಎಷ್ಟೋ ಹೊತ್ತಾದಮೇಲೆ ಒಂದು ಗಾಡಿ ಬಂದು ನಿಲ್ಲಿಸ್ತಾರೆ ಆಯಿತಾ. ಆ ಗಾಡಿ ತಂದು ನಿಲ್ಲಿಸಿದಾಗ ಅದರಿಂದ ತುಂಬ ಸ್ಟೂಡೆಂಟ್ಸ್ ಹೇಳ್ಕೊಂಬರ್ತಾರೆ ಆಯಿತಾ, ಫೀಮೇಲ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ಕೊಂಬರ್ತಾರೆ, ಇದೇನು ನಡೀತಿದೆ ಅಂತ ಹೇಳ್ಕೊಂಡು ನೋಡಲಿಕ್ಕೆ. ಆ ಒಂದು ಫೀಮೇಲ್ ಸ್ಟೂಡೆಂಟ್ಸ್ ಫುಲ್ ಆಫ್ ಸ್ಟೂಡೆಂಟ್ಸ್ ಅದೊಂದು ಗಾಡಿ ಆಗಿದ್ದಿರ್ತದೆ. ಆ ಒಂದು ಫೀಮೇಲ್ ಸ್ಟೂಡೆಂಟ್ ಬಂದು ನೋಡಿದಾಗ ಕಿರ್ಚ್ಕೊಳ್ಳಿಕ್ಕೆ ತೊಗೊತಾಳೆ, ಇದೇನಿದು ಸೀನ್ ಅಂತ. ಅದನ್ನು ನೋಡ್ಕೊಂಡು ಎಲ್ಲ ಆ ಗಾಡೀಲಿರುವಂಥ ಎಲ್ಲ ಸ್ಟೂಡೆಂಟ್ಸು ಕೂಡ ಕೆಳಗಡೆ ಇಳಿ ಕತ್ಕೊತಾರೆ. ಓಕೆ, ಅದರಲ್ಲಿ ಒನ್ ಆಫ್ ದ ಅಮೇಝಿಂಗ್ ಮೆನ್ ಈ ಸ್ಟೋರಿಲಿ ಬರೋದು. ಅಂದರೆ ಈ ಸ್ಟೋರಿಯ ಈ ಕೇಸ್ನಲ್ಲಿ ಒಂದಿಷ್ಟು ಮೇನ್ ಕ್ಯಾರೆಕ್ಟರ್ಗಳಿವೆ ಆಯಿತಾ. ದಿಸ್ ಇಸ್ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ. ಓಕೆ, ಈ ಮನುಷ್ಯ ಟಿಯಾನ್ ಅಂತ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ, ಎಂತಕ್ಕಂತಂದರೆ ಕ್ರಿಮಿನಲ್ಲಲ್ಲೂ ಒಬ್ಬನ ಹೆಸರು ಥ್ಯೂನ್ಸ್ ಅಂತ ಆಗಿದ್ದಿರ್ತಾರೆ. ಓಕೆ, ಥ್ಯೂನ್ಸ್ ಅಲ್ಲ, ಇವನು ಟಿಯಾನ್. ಓಕೆ, ಸೊ ಟಿಯಾನ್ ಏನಾಗಿರುತ್ತೆ ಅಂತಂದರೆ ಟಿಯಾನ್ ಬರ್ತಾನೆ. ಓಕೆ, ಇವನೇನಾಗಿರ್ತಾನೆ ವೆಟರ್ನರಿ ಸ್ಟೂಡೆಂಟ್ ಆಗಿದ್ದಿರ್ತಾನೆ. ಅವ್ನು ದಡ್ಬಡ ಬಂದ್ಕೊಂಡು ನೋಡ್ತಾನೆ. ಅವನಿಗೆ ಗೊತ್ತಾಗ್ತದೆ, ಓಕೆ ಅವಳು ಕುದ್ಗಿಯಿಂದ ಹೀಗೆ ಬ್ಲಡ್ ಬೀಳ್ತಾ ಇದೆ, ಶಿ ಈಸ್ ಲೂಸಿಂಗ್ ಬ್ಲಡ್ ಆ್ಯಂಡ್ ಆಲ್ಸೋ ಶಿ ಈಸ್ ಲೂಸಿಂಗ್ ಕಾನ್ಷಿಯಸ್ನೆಸ್, ಅವಳು ಸಾಯ್ಬೋದು ಅನ್ನೋದು ಹೇಳ್ಕೊಂಡು ಅವನು ಪಟ ಏನು ಮಾಡ್ತಾನೆ, ಆದಷ್ಟು ಅವಳಿಗೆ ಮೈ ಎಲ್ಲ ರಬ್ ಮಾಡ್ತಾ ಹೇಳ್ತಾನೆ, ಓಕೆ ನೀನು ಒಂಚೂರು ಬ್ರೀದಿಂಗ್ ಮೇಲೆ ಇದು ಮಾಡು, ಕಾನ್ಸಂಟ್ರೇಟ್ ಮಾಡು, ನಾನು ನಿನಗೆ ಹೆಂಗೆ ಗೈಡ್ ಮಾಡ್ತೀನಿ ಹಂಗೆ ಮಾಡ್ತಾ ಹೋಗುವಂತ. ಇವನು ಏನಾಗಿರ್ತಾನೆ ಅಂತಾರೆ, ವೆಟರ್ನರಿ ಸ್ಟೂಡೆಂಟ್ ಆಗಿರ್ತಾನೆ. ಅವನಿಗೆ ಒಂದು ಲಿಟಲ್ ಬಿಟ್ ಆಫ್ ಮೆಡಿಕಲ್ ನಾಲೆಜ್ ಇದ್ದಿರ್ತದೆ, ಬಟ್ ಸ್ಟಿಲ್ ನಾಟ್ ಆ್ಯಸ್ ಮಚ್ ಆ್ಯಸ್ ಮೆಡಿಕಲ್ ಪ್ರಾಕ್ಟಿಷನರ್, ಬಟ್ ಒಂದು ವೆಟರ್ನರಿ ಡಾಕ್ಟ್ರಿಗೆ ಇರೋಷ್ಟು ನಾಲೆಜ್ ಇದ್ದಿರ್ತದೆ. ಓಕೆ, ಅವ್ನು ಬೇಸಿಕ್ ನಾಲೆಜ್ ಇದ್ದಿರ್ತದೆ. ಅವನೇನಂತಾನೆ, ಅವ್ನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂತಿರ್ತಾರೆ, ಅಂದರೆ ಬೇರೆ ಬರೋ ಸ್ಟೂಡೆಂಟ್ಸ್ ಎಲ್ಲ, ಅವ್ರಿಗೆ ಹೇಳ್ತಾನೆ ಇವನು, ನೀವು ಹೋಗ್ರಿ, ನೀವು ಕಿರ್ಚ್ಕೊಳ್ಳೋದಿದ್ರೆ ಹೋಗಿ ಫಸ್ಟ್ ಪೊಲೀಸಿಗೆ ಮತ್ತು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ, ನಾನಿಲ್ಲ ಆದಷ್ಟು ನನಗೇನಾಗ್ತದೆ ಅದಷ್ಟು ಮಾಡ್ತೀನಿ ಅಂತ. ಈ ಮನುಷ್ಯ ಆ ದಿವಸ ಅಲ್ಲಿ ಇಲ್ದಾಗಿದ್ರೆ ಏನಾಗ್ತಿತ್ತು ಹೇಳು, ಬದುಕಿರ್ತಿದ್ಲೋ ಇಲ್ಲೋ ಏನೋ ಗೊತ್ತಿಲ್ಲ. ಓಕೆ, ಯಾಕಂತಂದರೆ ಇವನು ಅವಳ ಜೊತೆನೇ ಇದ್ದು. ಓಕೆ, ಅವಳಿಗೆ ಏನು ಮಾಡ್ತಾನೆ, ಎಚ್ಚರಿರಲಿಕ್ಕೆ ಎಲ್ಲ ಥರವಂಥ ಕೋಶಿಶ್ ಮಾಡ್ತಾನೆ, ಅಂದರೆ ಪ್ರಯತ್ನಗಳನ್ನು ಮಾಡ್ತಾನೆ. ಅವಳನ್ನು ಬೆಚ್ಚಗಿರ್ಲಿಕ್ಕೆ ಟ್ರೈ ಮಾಡ್ತಾನೆ, ಅವಳಿಗೆ ಸ್ವಲ್ಪ ಬ್ಲಡ್ ಫ್ಲೋ ಆಗಲಿಕ್ಕೆ ಸರಿಯಾಗುವಂಗೆ ಅವಳ ಬಾಡಿಯನ್ನೆಲ್ಲ ಶಿಫ್ಟ್ ಮಾಡ್ತಾ ಇರ್ತಾನೆ. ಅದಾದಮೇಲೆ ಅವಳಿಗೆ ಅದಕ್ಕಿಂತ ಇಂಪಾರ್ಟೆಂಟಾಗಿ ಏನಂತಂದರೆ, ಅವರಿಗೆ ಆ ಪೇಷಂಟಿಗೆ ಯಾರು ಬ್ಲಡ್ ಲೂಸ್ ಮಾಡ್ತಿರ್ತಾರಲ್ಲ ಅವರಿಗೆ ಎಚ್ಚರ ಇರುವಂಥದ್ದು. ಓಕೆ, ಸೊ ಎಚ್ಚರ ಇಡುವಂಥ ಪ್ರಯತ್ನಗಳನ್ನು ಮಾಡ್ತಿರ್ತಾಳೆ. ಅಂತಂದ್ರೆ ಏನು,
ಕ್ವಶನ್ಸ್ ಕೇಳಬೇಕು ಅವಳಿಗೆ. ಕ್ವಶನ್ಸ್ ಕೇಳಿ ಎಚ್ಚರ ಮಾಡಿರಬೇಕು. ಮತ್ತೊಂದು ಏನಂದರೆ, ನೀನು ಕ್ವಶನ್ಸ್ ಕೇಳ್ತಾ ಇದೆ ಅಂತಂದ್ರೆ ರ್ಯಾಂಡಮ್ ಕ್ವಶನ್ ಕೇಳಲಿಕ್ಕಿಲ್ಲ. ಅಂತಕಂದರೆ ನೀನು ಈಗ ಜಸ್ಟ್ ರ್ಯಾಂಡಮ್ ಬುಲ್ಶಿಟ್ ಏನೋ ಕ್ವಶನ್ ಕೇಳ್ತೀನಿ ಅಂತಂದ್ರೆ ಅವಳು ಅನ್ಕೊಂತಾಳೆ, ಇವನಿಗೆ ಯಾಕೆ ಆನ್ಸರ್ ಮಾಡಲಿ, ನಾನು ಸತ್ತೇ ಹೋಗ್ತೇನೆ ಬಿಡು ಅಂತ ಹೇಳ್ಕೊಂಡು ಅವ್ರ ಕಾನ್ಷಿಯಸ್ನೆಸ್ಸೇ ಲೂಸ್ ಮಾಡ್ತಾರೆ. ಅದ್ರ ಬದಲು ಆ್ಯಕ್ಚುಲಿ ಹೀಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೇಳಲಿಕ್ಕೆ ಕೂತ್ಕೊತಾನೆ. ಮತ್ತೊಂದು ಅವನು ಯಾಕೆ ಆ ಥರ ಕೇಳ್ತಾ ಇರ್ತಾನೆ ಅಂತಂದರೆ, ಒಂದು ಎಚ್ಚರ ಇರಲಿಕ್ಕೆ, ಅವಳಿಗೆ ಎಚ್ಚರ ಇಡಲಿಕ್ಕೆ. ಮತ್ತೊಂದು ಏನಂತಂದರೆ, ಓಕೆ ಇವಳಿಗೆ ಇಷ್ಟೆಲ್ಲ ವೂಂಡ್ಸ್ ಆಗಿದೆ, ಇವಳು ಬದುಕಿರೋಕ್ಕಂತೂ ಸಾಧ್ಯ ಇಲ್ಲ, ಬಟ್ ಅಟ್ಲೀಸ್ಟ್ ನಾನು ವಿಟ್ನೆಸ್ ಆಗಿ ನನಗೇನು ಗೊತ್ತಿದೆ ಅದನ್ನು ಪೊಲೀಸಿಗಾದರೂ ಹೇಳಲಿಕ್ಕಾಗತ್ತೆ ಅನ್ನೋದಕ್ಕೋಸ್ಕರ ಏನು ಮಾಡ್ತಾನೆ ಅವನು, ಎಲ್ಲ ಒಂದಿಷ್ಟು ಕ್ವಶನ್ ಕೇಳ್ತಾನೆ. ಅವಳಿಗೆ ಮಾತಾಡ್ಲಿಕ್ಕಂತೂ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಅವಳ ಕೈಯನ್ನು ಹಿಂಗೆ ಇಟ್ಕೊಂಡು ಜಸ್ಟ್ ಒಂದು ಹಿಂಗೆ ಅವಳು ಹಿಂಗೆ ಸ್ಕ್ವೀಸ್ ಮಾಡೋದಕ್ಕೆ, ಅವನ ಹ್ಯಾಂಡ್ಸನ್ನು ಸ್ಕ್ವೀಸ್ ಮಾಡೋದಕ್ಕೆ ಹೆಂಗೋ ಒಂದು ಸನ್ನೆಗಳಿಂದ ಯೂಸ್ ಮಾಡಿಕೊಂಡೆ ಆದಷ್ಟು ಇನ್ಫಾರ್ಮೇಷನನ್ನು ತೊಗೊತಾನೆ. ಅಂತಂದರೆ ಅವಳು ಗಾಡಿ ಹಿಂಗೆ ತಗೊಬಂದಿದ್ರು, ಅವಳಿಗೆ ರೇಪ್ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, 2 ಹುಡುಗರಿದ್ರು, ಒಬ್ಬನ ಹೆಸರು ಫ್ರಾನ್ಸ್ ಮತ್ತೊಬ್ಬ ತ್ಯೂನ್ಸ್ ಅಂತ ಹೇಳ್ಕೊಂಡು ಅಷ್ಟೆಲ್ಲ ಅಷ್ಟೆಲ್ಲ ಇನ್ಫಾರ್ಮೇಷನ್ ಅವಳಿಂದ ಒಟ್ಟು ಮಾಡ್ತಾನೆ. ಗೈಸ್, ಈ ಮನುಷ್ಯಂದು ಈ ಸ್ಟೋರಿಲಿಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಇದೆ ಅಂತಂದರೆ, ಅವಳನ್ನು ಅಷ್ಟು ಕ್ರಿಟಿಕಲ್ ಸಿಚುವೇಷನಲ್ಲಿ ಬದುಕಿಸಿಟ್ಕೊಳ್ಳುವಂಥ ಪ್ರಯತ್ನ ತುಂಬ ಯೋಚನೆ ಮಾಡಿ ತುಂಬ ಕಾಮಾಗಿ ಅದನ್ನು ಹ್ಯಾಂಡಲ್ ಮಾಡ್ತಿರ್ತಾನೆ. ಓಕೆ, ಎಲ್ಲಿವರೆಗೆ ಆ್ಯಂಬುಲೆನ್ಸ್ ಬರುವವರೆಗೆ. ಸೊ ಇವ್ರು ಕಾಯ್ತಾ ಇರ್ತಾರೆ ಆ್ಯಂಬುಲೆನ್ಸ್ಗೋಸ್ಕರ. ಆ್ಯಂಬುಲೆನ್ಸ್ ಇನ್ನು ಬರ್ತದೆ ಅಂತ ಕಾಯ್ತಾ ಇರ್ತಾರೆ. 10 ನಿಮಿಷ ಆಗ್ತದೆ, 20 ನಿಮಿಷ ಆಗ್ತದೆ, 30 ನಿಮಿಷ ಆಗ್ತದೆ, 40 ನಿಮಿಷ ಆಗ್ತದೆ, ಆದರೂ ಬರಲ್ಲ. ಕರೆಕ್ಟ್ 1.5 ತಾಸು ನಂತರ ಇಷ್ಟೆಲ್ಲ ಬ್ಲಡ್ ಲೂಸ್ ಆಗಿ ಇಷ್ಟೆಲ್ಲ ಒದ್ದಾಡ್ತಿದ್ದಾರೆ ಅವರು. 1.5 ತಾಸು ಅಂತಂದರೆ 90 ನಿಮಿಷ ಆದ ನಂತರ ಒಂದು ಆ್ಯಂಬುಲೆನ್ಸ್ ಬರ್ತದೆ, ಪ್ಯಾರಾಮೆಡಿಕ್ಸ್ ಪ್ಯಾರಾಮೆಡಿಕ್ಸ್ ಬಂದರೂ ಕೂಡ ಇವಳಿಗೆ ಯಾವ ಥರ ಆಗಿದೆ ಅಂತಂದರೆ, ಅವನು ಒಂಥರ ಕಾಮಿಂಗ್ ಪ್ರೆಸೆನ್ಸ್ ಆಗಿದ್ದಾನೆ ಎಟ್ ದಿಸ್ ಪಾಯಿಂಟ್. ತ್ಯಾನ್ ಏನಾಗಿದ್ದಾನೆ ಈಗ, ಒಳ್ಳೆ ಕಾಮಿಂಗ್ ಪ್ರೆಸೆನ್ಸ್ ಆಗಿದ್ದಾನೆ. ಅಂತಕ್ಕಂಥ ಅವಳಿಗೆ ಅಷ್ಟೆಲ್ಲ ಆಗುಂಟು, ಏನೇನೆಲ್ಲ ಆಗ್ತಾ ಉಂಟು, ತನ್ನ ಸುತ್ತಮುತ್ತ ಇರೋ ಪೀಪಲೆಲ್ಲ ಕಿರ್ಚಾಡ್ತಿದ್ದಾರೆ. ಅಂಥದ್ರಲ್ಲಿ ಕಾಮಾಗಿರೋದು ಈ ಮನುಷ್ಯ ಒಬ್ಬನೇ. ಅವನು ಆ್ಯಕ್ಚುಲಿ ತನಗಿಂತ ಜಾಸ್ತಿ ಬದುಕಿಸಿಟ್ಕೊಳ್ಳುವಂಥ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾನೆ ಇವನು. ಓಕೆ, ಅದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ, ಅವಳನ್ನು ಸ್ಟ್ರೆಚರ್ ಮೇಲೆ ತೊಗೊಂಡು ಹೋಗ್ಬೇಕಾದ್ರೆ ಅವಳು ಇವನನ್ನು ಕೈ ಎಳ್ಕೊಂಡು ಇವನನ್ನು ಕರ್ಕೊಂಡು ಹೋಗ್ಬಿಡ್ತಾಳೆ. ಓಕೆ, ಇವನು ಟಿಯಾನ್ ಆ್ಯಂಬುಲೆನ್ಸಲ್ಲಿ ಇರಬೇಕಾದ್ರೆ, ಪ್ಯಾರಾಮೆಡಿಕ್ಸ್ ಜೊತೆ ಇರಬೇಕಾದ್ರೆ ಅವ್ನು ಹೇಳ್ತಿರ್ತಾನೆ, ನೀವು ಸ್ವಲ್ಪ ಹಿಂಗೆ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ. ಅವರು ಅಷ್ಟೆಲ್ಲ ವರಿ ಮಾಡ್ಕೊತಿರೋದಿಲ್ಲ. ಯಾಕೆ ಗೊತ್ತಾ, ಕರೆಕ್ಟಾಗಿ ಅವಳು ಟ್ರೀಟ್ಮೆಂಟೇ ಮಾಡೋದಿಲ್ಲ. ಯಾಕೆ ಗೊತ್ತಾ, ಅವ್ರು ಅಂದ್ಕೊತಿರ್ತಾರೆ, ಓಕೆ ಇಷ್ಟೆಲ್ಲ ವೂಂಡ್ಸ್ ಆಗಿದೆ, ಅವಳು ಸಾಯ್ಲಿಕ್ಕೆ ಹೋಗ್ತಿದ್ದಾಳೆ, ನಾವು ಎಷ್ಟು ಮಾಡಿದ್ರೂ ಬದುಕಿಸಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇಟ್ಸ್ ಓಕೆ ಅಂತ ಆ ಥರ ಯೋಚನೆಯಲ್ಲಿ ಮಾಡ್ತಿರ್ತಾರೆ. ಓಕೆ, ಪಟ ಇದು ಹಾಸ್ಪಿಟಲನ್ನು ರೀಚ್ ಆಗ್ತಾರೆ. ಓಕೆ, ಪಟಪಟವಾಗಿ ಹಾಸ್ಪಿಟಲ್ ರೀಚ್ ಆದ ಕೂಡಲೇ ಅದರಲ್ಲಿ ಇದ್ದದೆಲ್ಲ ಅವ್ರಿಗೆ ಏನೇನಾಗಿದೆ ಅದನ್ನೆಲ್ಲ ಸರ್ಚ್ ಮಾಡ್ತಾರೆ. ಅವ್ರು ಏನಾಗ್ತಾರೆ, ಡಾಕ್ಟರ್ಸನ್ನೆಲ್ಲ ಕರೀತಾರೆ. ಅವಳನ್ನೆಲ್ಲ ಓಕೆ ಎಲ್ಲ ಚೆಕ್ ಮಾಡ್ತಾರೆ, ಏನಾಗ್ತಿದೆ ಅಂತ ಹೇಳ್ಕೊಂಡು ಅಂತ. ಅವರು ಅವಳ ಕುತ್ತಿಗೆಯನ್ನು ಚಂದ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇವಳಿಗೆ ಅನಸ್ತೇಷಿಯಾ ಹಾಕಿ ಇದ್ರ ಮೇಲೆ ಸರ್ಜರಿ ಮಾಡಬೇಕು ಅಂತ ಹೇಳ್ಕೊಂಡು ಅವಳನ್ನು ಜೀನ್ ಜಾಕೆಟನ್ನು ಬಿಡಿಸ್ಲಿಕ್ಕೆ ಹೋಗ್ತಾರೆ. ಆವಾಗ ಗೊತ್ತಾಗಿರುತ್ತೆ, ಓಕೆ ಇವಳಿಗೆ ಬರೀ ಕುತ್ತಿಗೆ ಸೀಳಿದಷ್ಟೇ ಅಲ್ಲ, ಅವಳದ್ದು ಇಡೀ ಬಾವೆಲ್ಲೇ ಹೊರಗಾಗಿದೆ ಅಂತಂದರೆ ಅಷ್ಟು ಸ್ಟ್ಯಾಬ್ ಮಾಡಿ ಇಡೀ ಸ್ಕಿನ್ನನ್ನು ಹರಿದಿದ್ದಾರೆ, ಇಡೀ ಅವಳದ್ದು ಎಲ್ಲ ಬಾಡಿನೇ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಕೊಂಡು. ಆವಾಗ ಅವ್ರು ಪ್ಯಾನಿಕ್ ಆಗ್ತಾರೆ. ಓಕೆ, ಪ್ಯಾನಿಕ್ ಅಂತಂದರೆ ಪ್ಯಾನಿಕಲ್ ಅಟ್ ದ ಎಂಡ್ ಆಫ್ ದ ಡೇ ದೇ ಆರ್ ಮೆಡಿಕಲ್ ಪ್ರಾಕ್ಟೀಷನರ್ಸ್. ಅವ್ರಿಗೆ ಗೊತ್ತಿರ್ತದೆ, ಅವ್ರಿಗೆ ಕಾಮಾಗಿ ಇದ್ದಿರ್ತಾರೆ. ಓಕೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಸೊ ಅವ್ರಿಗೆ ಏನಾಗ್ತದೆ, ಓ ಶಿಟ್ ಅಂತ ಹೇಳ್ಕೊಂಡು ಅದೇ ಮೊಮೆಂಟ್ ಕರೆಕ್ಟಾದಂಥ ಪೀಪಲನ್ನು ಕರೆಸಿ, ಅದು ಯಾರು ಎನಸ್ತೇಷಿಯಾಲಜಿಸ್ಟ್ ಕಡೆಗೆ ಅದಾದಮೇಲೆ ಅದಕ್ಕೆ ಸೂಟೇಬಲ್ ಆದಂಥ ಡಾಕ್ಟರ್ನೆಲ್ಲ ಕರೆಸಿ ಅವರೆಲ್ಲ ಅವಳ ಮೇಲೆ ಆಪ್ರೇಟ್ ಮಾಡ್ಲಿಕ್ಕೆ ಕೂತ್ಕೊತಾರೆ. ಓಕೆ, ಆಪ್ರೇಟ್ ಮಾಡಲಿಕ್ಕಿಂತ ಮುಂಚೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಅವಳಿಂದ ಒಂದು ಕನ್ಸೆಂಟ್ ಫಾರ್ಮನ್ನು ಸೈನ್ ಮಾಡಿಸ್ಕೊತಾರೆ. ಅಂದ್ರೇನು, ಈ ಸರ್ಜರಿಯಲ್ಲಿ 100% ಇವಳು ಬದುಕ್ತಾಳಂತಂತೂ ಸೀನಿಲ್ಲ. ಇದು ಅವಳದ್ದು ಒಪ್ಪಿಗೆ ಮೇಲೆಗೆ ಈ ಸರ್ಜರಿ ಮಾಡ್ತಾ ಇರೋದು. ಯಾಕಂದರೆ ಅವಳು ಬದುಕಿರೋ ಸೀನೇ ಅಂದರೆ ಅವಳು ಬದುಕಿರೋಕ್ಕೆ ಚಾನ್ಸೇ ಇರೋಲ್ಲ, ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಅನ್ನೋದು ಅವ್ರ ತಲೆಯಲ್ಲಿ ಇದ್ರದ್ದು. ಸೊ ಅದಕ್ಕೆ ಒಂದು ಕನ್ಸೆಂಟ್ ಫಾರ್ಮಲ್ಲಿ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ ಅವರು. ಇವಳು ಆ್ಯಕ್ಚುಲಿ ಅಷ್ಟು ಪೇನ್ ಗೋತ್ರು ಮಾಡ್ತಿದ್ರು ಕೂಡ ಆ್ಯಕ್ಚುಲಿ ನೀಟಾಗಿ ಸೈನ್ ಮಾಡಿರ್ತಾಳೆ. ಸೊ ಯಾರೇ ನೋಡಿದ್ರು ಅವಳ ಸೈನನ್ನು, ಇವಳು ಇಷ್ಟೆಲ್ಲ ಪ್ರಾಬ್ಲಮಿಂದ ಗೋತ್ರು ಆಗ್ತಾರೆ, ಇಷ್ಟು ನೋವಿಂದ ಗೋತ್ರು ಆಗ್ತಿರಲ್ಲ ಅಂತ ಅನ್ಸೋದೇ ಇಲ್ಲ. ಓಕೆ, ಆ ಥರ ಅದಾದಮೇಲೆ ಅವಳಿಗೆ ಆಪ್ರೇಟ್ ಮಾಡ್ತಾರೆ. ಅಲ್ಲಿರೋ ಡಾಕ್ಟರ್ಸ್ ಅವ್ರಿಗೆ ಹೆಂಗಾಗಿರುತ್ತೆ ಅಂತಂದರೆ, ಅವಳು ಬೊವೆಲ್ಸ್ ಎಲ್ಲ ಇರ್ತದಲ್ಲ, ಕರಳುಗಳನ್ನು ಅವ್ರು ನೀಟಾಗಿ ಅದಕ್ಕೆಲ್ಲ ಮಣ್ಣಿಗಿಣ್ಣೆ ಎಲ್ಲ ಬಡ್ದಿರ್ತದೆ. ಅಂತಂದರೆ ಅವಳು ಆ ಮರಳಲ್ಲೆಲ್ಲ ತೆಳ್ಕೊಂಡು ಬಂದಿದ್ದಿರ್ತಾಳೆ. ಓಕೆ, ಸೊ ಅದಕ್ಕೋಸ್ಕರ ಏನಾಗಿರ್ತದೆ, ಅವ್ಳಿಗೆ ಡಾಕ್ಟರ್ಸ್ಗೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿರ್ತದೆ. ಸೊ ಅವಳ ಕರಳುಗಳನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಕಡೆಗೆ ಅದಾದಮೇಲೆ ಅವಳದ್ದು ಆರ್ಗನ್ಸ್ ಎಲ್ಲ ನೀಟಾಗಿ ಚೊಕ್ಕ ಮಾಡಿ ಅದಕ್ಕೆ ಸ್ಲೋ ಆಗಿ ಸರ್ಜರಿ ಮಾಡ್ತಿರ್ತಾರೆ. ಓಕೆ,
ಇಷ್ಟು ಹೀಗೆ ಸರ್ಜರಿ ಮಾಡ್ತಾ ಮಾಡ್ತಾ ಸ್ವಲ್ಪ ಟೈಮ್ ಆಗ್ತದೆ. ಅದಾದಮೇಲೆ ಅವಳಿಗೆ ನೆಕ್ಸ್ಟ್ ಸರ್ಜರಿನೂ ಆಗ್ತದೆ. ಅದಾದಮೇಲೆ ಅವಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಅವಳಿಗೆ ಒಂದು ಏನು ಮಾಡಿರ್ತಾರೆ ಅಂತಂದ್ರೆ, ಒಂದು ಲೆವೆಲ್ ಸರ್ಜರಿ ಮುಗಿದ್ಮೇಲೆ ಅವಳಿಗೆ ಪೈಪ್ ಹಾಕಿದ್ದಿರ್ತಾರೆ ಗಂಟ್ಲಿಗೆ. ಓಕೆ, ಅವಳಿಗೆ ಬ್ರೀತ್ ಮಾಡಲಿಕ್ಕೆ ಎಲ್ಲದಕ್ಕೂ ಪೈಪ್ ಹಾಕಿದಾಗ ಏನಾಗಿರ್ತದೆ ಗೊತ್ತಾ, ಪೊಲೀಸ್ನವ್ರು ಬರ್ತಾರೆ. ಓಕೆ, 2-3 ದಿನಕ್ಕೆ ಏನೋ ಪೊಲೀಸ್ನವ್ರು ಬರ್ತಾರೆ. ಓಕೆ, ಪೊಲೀಸ್ನವ್ರು ಬಂದು ಟಿಯಾನಿಗೆ ಕೇಳ್ತಾರೆ. ಟಿಯಾನ್ಸ್ ಅಲ್ಲ ಅವನ ಹೆಸರು, ಸಾರಿ, ಟಿಯಾನ್. ಓಕೆ, ಟಿಯಾನಿಗೆ ಕೇಳ್ತಾರೆ, ಟಿಯಾನಿಗೆ ಕೇಳ್ತಾರೆ ಏನೇನಾಯಿತು ಅಂತ. ಟಿಯಾನ್ ಎಲ್ಲದು ಪೊಲೀಸ್ಗೆ ಹೇಳ್ತಾನೆ, ಏನೇನು ಕೇಳ್ದ ಅವನು ಅಂತೆಲ್ಲ ಹೇಳ್ಕೊಂಡು. ಪೊಲೀಸಿಗೆ ಹೆಚ್ಚು ಟೈಮ್ ಆಗೋದಿಲ್ಲ ಈ ಕ್ರಿಮಿನಲ್ಸನ್ನು ಫೈಂಡ್ ಮಾಡಲಿಕ್ಕೆ. ಓಕೆ, ಅವ್ರಿಗೆ ಗೊತ್ತಾಗಿರ್ತದೆ. ಅವ್ರಿಗೆ ಯಾಕಷ್ಟು ಈಸಿಯಾಗಿರ್ತದೆ ಗೊತ್ತಾ, ಇವ್ರು ಆಲ್ರೆಡಿ 2 ರೇಪಿಗೆ ಕನ್ವಿಕ್ಟೆಡ್ ಆಗಿದ್ದಿರ್ತಾರೆ. ಆಯಿತಾ, ಕನ್ವಿಕ್ಟೆಡ್ ಆಗಿ ಬೇಲ್ ತೊಗೊಂಡು ಹೊರಗಡೆ ಬಂದಿದ್ದಿರ್ತಾರೆ. 2 ಅತ್ಯಾಚಾರಕ್ಕೆ ಆಲ್ರೆಡಿ. ಅದಕ್ಕೋಸ್ಕರ ಇವರಿಬ್ಬರಿಗೆ ಫೈಂಡ್ ಮಾಡೋದು ಪೊಲೀಸಿಗೆ ಅಷ್ಟೇನು ಕಷ್ಟ ಆಗಿರೋದಿಲ್ಲ. ಕಡೆಗೆ 2-3 ದಿವಸ ಆದಮೇಲೆ ಪೊಲೀಸ್ಗಳು ಬಂದು ಅವಳ ಹತ್ರ ಕೇಳಲಿಕ್ಕೆ ಕತ್ಕೊತಾರೆ, ಇದೇ ಪರ್ಸನ್ ಅಂತ ಹೇಳ್ಕೊಂಡು. ಸೊ ಅವಳು ಏನು ಮಾಡ್ತಾಳೆ, ಬಿಲ್ಲಿಂಗ್ ಇದೆಲ್ಲ ಮಾಡಿ ಕನ್ಫರ್ಮ್ ಮಾಡ್ತಾಳೆ. ಓಕೆ, ಇದೇ ಪರ್ಸನ್ ಆಗಿತ್ತು ಅಂತೆಲ್ಲ ಹೇಳ್ಕೊಂಡು. ಆ ಫೋಟೋದಲ್ಲಿ ಕಾಣಿಸ್ತಾಳೆ, ಫೋಟೋ ತಂದು ಕಾಣಿಸ್ತಾರೆ ಅವರು, ಇದಿಷ್ಟು ಜನರಲ್ಲಿ ಯಾರು ಅಂತ ಹೇಳ್ಕೊಂಡು. ಅದಾದಮೇಲೆ ಅವಳು ಹೇಳ್ತಾಳೆ, ಅವ್ರಿಗೆ ಪಾಯಿಂಟ್ ಮಾಡಿ ಕಾಣಿಸಿ ಇವರಿಬ್ಬರು ಪೀಪಲ್, ಮತ್ತು ಬರೆದು ಕೊಡ್ತಾಳೆ ಫ್ರಾನ್ಸ್ ಮತ್ತು ಥಿಯೋನ್ಸ್ ಅಂತ. ಆಯಿತಾ, ಕಡೆಗೆ ಅವ್ರು ಏನಂತಾರೆ ಗೊತ್ತಾ, ಆ್ಯಕ್ಚುಲಿ ಇದು ಪ್ರೊಸೆಕ್ಯೂಟ್ರಿಗೆ ಇನ್ನೂ ಕರೆಕ್ಟಾಗಿ ಹೇಳಬೇಕಂತಂದರೆ, ಅವಳು ಬಾಯಿಂದ ಅದನ್ನು ಪ್ರೊನೌನ್ಸ್ ಮಾಡಿ ಹೇಳಿದರೆ. ಓಕೆ, ನಂಗೆ ಇದು ಯಾಕೆ ಇದು ಗೊತ್ತಿಲ್ಲ, ಲಾಸ್ಟ್ ಟೈಮ್ ಕೇಸ್ನಲ್ಲೂ ಇದೇ ಥರ ಆಗಿದ್ದು ನನಗೇನೋ ಸ್ವಲ್ಪ ನೆನಪಿದಂಗಿದೆ. ಪೊಲೀಸ್ ಏನಂತಾರೆ, ಈ ಕೇಸ್ ಇನ್ನೂ ಸಾಲಿಡ್ ಆಗ್ಬೋದು, ಬಟ್ ಅವಳು ಏನು ಮಾಡ್ಬೇಕಂತಂದರೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ ಡಾಕ್ಟ್ರ್ ಕೇಳ್ತಾರೆ ಏನಿದೆ ಹಂಗೆ ಅಂತೆಲ್ಲ. ಅವ್ರು ಹೇಳ್ತಾರೆ, ಅವಳು ಅದನ್ನು ಮಾತಾಡಿ ಅವರಿಬ್ಬರ ಹೆಸರು ಹೇಳಿದ್ರೆ ಇದು ಸ್ಟ್ರಾಂಗರ್ ಕೇಸ್ ಆಗ್ತದೆ ಅನ್ನೋದನ್ನು ಅವರು ಹೇಳ್ತಾರೆ ಪೊಲೀಸ್ಗಳು ಬಂದು. ಹಾಗೆಲ್ಲ ಹೇಳಿದ್ಕೂಡಲೇ ಡಾಕ್ಟರ್ ಬಡ ಅಂತ ಪ್ಯಾನಿಕ್ ಆಗ್ಲಿಕ್ಕೆ ಕುತ್ಕೊತಾರೆ. ಇಷ್ಟೆಲ್ಲ ಸರ್ಜರಿ ಮಾಡಿ ಅವಳು ಉಸಿರಾಡಲಿಕ್ಕೆ ಸಪೋರ್ಟ್ ಆಗುವಂಗೆ ನಾನು ಈಗ ಜಸ್ಟ್ ಪೈಪ್ ಹಾಕಿಟ್ಟಿದ್ದೀನಿ, ನೀವು ಹೇಳ್ತಾಯಿದ್ರಿ ಈಗ ಆ ಪೈಪ್ ತೆಗೆದು ಅವಳು ಹೇಳಬೇಕು ಈ ಕ್ರಿಮಿನಲ್ಸ್ ಹೆಸರು ಅಂತ ಹೇಳ್ಕೊಂಡು ಅಂಥೇಳಿ ಅವ್ರು ಪ್ಯಾನಿಕ್ ಆಗ್ಲಿಕ್ಕೆ ಕುತ್ಕೊತಾರೆ. ಆ ಕಡೆ ಆಲಿಸನ್ ಏನಂತಲ್ಲ ಗೊತ್ತಾ, ಇಲ್ಲ ಡಾಕ್ಟ್ರ್ ನೀವು ತೆಗೀರಿ ಅಂತ ಹೇಳ್ಕೊಂಡು. ಯಾಕಂದರೆ ಆ್ಯಕ್ಚುಲಿ ಅವಳಿಗೆ ಆ ಪೈಪ್ ಇನ್ನೂ ತುಂಬ ಅನ್ಕಂಫರ್ಟೇಬಲ್ ಆಗ್ತಿರ್ತದೆ. ಆಯಿತಾ, ಅವಳು ಹೇಳ್ತಾಳೆ, ಇಲ್ಲ ನೀವು ತೆಗೀರಿ ಅಂತ ಹೇಳ್ಕೊಂಡು. ತೆಗೆದು ಕೂಡಲೇ ಅವಳು ಲಿಟ್ರಲ್ ಹೇಳ್ತಾಳೆ, ಇದು ಫ್ರಾನ್ಸ್ ಮತ್ತು ಥಿಯೋನ್ಸ್, ಫೋಟೋದಲ್ಲೂ ಕಾಣಿಸ್ತಾಳೆ, ಇದು ಫ್ರಾನ್ಸ್ ಮತ್ತು ಥಿಯೋನ್ಸ್, ಇವರಿಬ್ಬರು ಹಿಂಗೆ ಮಾಡಿದ್ರು ಅನ್ನೋದನ್ನು ಅವಳು ಹೇಳ್ತಾಳೆ. ಓಕೆ, ಆವಾಗ ಪೊಲೀಸಿಗೆ ಓಕೆ ಇದು ಕರೆಕ್ಟ್ ಸಾಲಿಡ್ ಆಯಿತು, ಈಗ ನಾನು ಇವ್ರಿಗೆ ಫೈನ್ ಮಾಡಬೇಕು, ಕೋರ್ಟಿಗೆ ತೊಗೊಂಡು ಹೋಗ್ಬೇಕಿದನ್ನು ಅಂತ ಹೇಳ್ಕೊಂಡು. ಈ ಕಡೆ ಅವಳು ಅಷ್ಟು ಟ್ರೀಟ್ಮೆಂಟ್ ತೊಗೊಬೇಕಾದ್ರೇ ಏನಾಗ್ತಿರ್ತದೆ ಅಂತಂದರೆ, ಪೊಲೀಸ್ ಅದ್ರ ಮೇಲೆ ಕೇಸ್ ಮೇಲೆಲ್ಲ ವರ್ಕ್ ಮಾಡ್ತಾಯಿರ್ತಾರೆ. ಓಕೆ, ಏನಾಗಿರುತ್ತೆ ಅಂತಂದರೆ, ಅವರು ಫಸ್ಟ್ ಟೈಮ್ ಒಂದು ಹುಡುಗಿಗೆ ಅತ್ಯಾಚಾರ ಮಾಡಿರ್ತಾರೆ. ಹೆಂಗೆ ಏನಾಗಿರುತ್ತೆ ಅಂತಂದರೆ, ಒಂದು ಪಿಜ್ಜಾ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋ ಒಂದು ಹುಡುಗಿಗೆ, ನೀನು ಬೇರೆ ನಮ್ಮ ಕಾಂಪಿಟೇಟರ್ಸ್ದೆಲ್ಲ ಕಸ್ಟಮರ್ ಸರ್ವಿಸ್ ನೋಡ್ಕೊಂಬ ಅಂತ ಹೇಳ್ಕೊಂಡು ಅವಳಿಗೆ ಒಂದು ಫಾರ್ಮ್ ಕೊಟ್ಟು ನೀನು ಕಸ್ಟಮರ್ ಸರ್ವಿಸ್ ನೋಡ್ಕೊಂಬ ಅಂತ ಹೇಳಿ ಕಳಿಸಿದ್ದಿರ್ತಾರೆ. ಪಾಪ ಇವಳು ಹೋಗಿ ಕಸ್ಟಮರ್ ಸರ್ವಿಸಿಂದ ಇದನ್ನು ತೊಗೊಂಡು ಬರಲಿಕ್ಕೆ ಹೋದಾಗ ಆವಾಗ ಅವಳನ್ನು ಎಳ್ಕೊಂಡು ಹೋಗ್ಕೊಂಡು ಒಳ್ಳೆ ಬಾಯ್ ಫ್ರೆಂಡ್ ಥರ ಆ್ಯಕ್ಟ್ ಮಾಡಿ ಅದೆಲ್ಲ ಮಾಡಿ ಅವಳಿಗೆ ರೇಪ್ ಮಾಡಿದ್ದಿರ್ತಾನೆ. ಓಕೆ, ಫ್ರಾನ್ಸ್ ಮತ್ತು ಥಿಯೋನ್ಸ್. ಓಕೆ, ಅದಾದಮೇಲೆ ಇವರಿಬ್ಬರು ಸೇರಿ 21 ಇಯರ್ ಓಲ್ಡ್ ಫುಲ್ಲಿ ಪ್ರೆಗ್ನೆಂಟ್ ವುಮನಿಗೆ ಬ್ರೂಟಲಿ ರೇಪ್ ಮಾಡ್ತಾರೆ. ಅಂತಂದರೆ ಕೆಟ್ಟದಾಗಿ ಅತ್ಯಾಚಾರ ಮಾಡ್ತಾರೆ. ಎಲ್ಲಿವರೆಗೆ ಅಂತಂದರೆ ಅವಳಿಗೆ ಹೆವಿ ಬ್ಲೀಡಿಂಗ್ ಎಲ್ಲ ಆಗಿ ಏನೇನೋ ಪ್ರಾಬ್ಲಮ್ ಆಗಿರ್ತದೆ. ಓಕೆ, ಅಲ್ಲಿವರೆಗೆ ಆಗಿರ್ತದೆ. ಓಕೆ, 2 ಟೈಮ್ನು ಇಬ್ಬರು ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಿರ್ತಾರೆ. ಬಟ್ ಪೊಲೀಸ್ ಮಾರನೇ ದಿನ ಅವ್ರು ಬಿಟ್ಟಿರ್ತಾರೆ. ಯಾಕೆ ಏನೋ ಅದು ಗೊತ್ತಿಲ್ಲ. ಓಕೆ, ಅವ್ರ ಮೇಲೆ ಸಾಲಿಡ್ ಎವಿಡೆನ್ಸ್ ಇಲ್ಲನಾ ಹಾಗೇನೋ ಅಂತ ಹೇಳ್ಕೊಂಡು ಅವರನ್ನು ಬಿಟ್ಟಿದ್ದಿರ್ತಾರೆ. ಅದಾದಮೇಲೆ 3ನೇ ರೇಪ್ ಕೇಸ್ ಬಂದುಬಿಟ್ಟು ಇದಾಗಿದ್ದಿರ್ತದೆ. ಓಕೆ, ಅದಾದಮೇಲೆ ಪೊಲೀಸ್ ಹೋಗ್ತಾರೆ, ಥಿಯೋನ್ಸ್ ಮತ್ತು ಫ್ರಾನ್ಸನ್ನು ಹಿಡ್ಕೊಂಬರ್ತಾರೆ. ಓಕೆ, ಅವ್ರನ್ನ ಫೈನ್ ಮಾಡಿ ಹಿಡಿದು ಕರ್ಕೊಂಬಂದಾಗ ಅವ್ರು ಹೇಳ್ತಾರೆ, ನಿಮ್ಮನ್ನು ಅಟೆಂಪ್ಟೆಡ್ ಮರ್ಡರ್ ಸಸ್ಪಿಷನ್ ಮೇಲೆ ನಿಮ್ಮನ್ನು ಏನು ಮಾಡಿದ್ದೀವಿ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಪೊಲೀಸ್. ಇವ್ರು ಕೇಳ್ತಾರೆ, ಏನು ಅಟೆಂಪ್ಟೆಡ್ ಮರ್ಡರ್? ಬಿಕಾಸ್ ಅವ್ರ ಪ್ರಕಾರ ಅವ್ರು ಮಾಡಿದ ರೇಪ್ ಅಲ್ಲ, ಅದಾದಮೇಲೆ ಬಿಟ್ಬಿಟ್ಟಿದ್ದಾರೆ. ಇದೇನಿದೆ ಅಟೆಂಪ್ಟೆಡ್ ಮರ್ಡರ್? ಕಡೆಗಾದ್ಮೇಲೆ ಅವ್ರು ಹೇಳ್ತಾರೆ, ಓಕೆ, ನೀವು ಇಂಥ ಒಂದು ಪರ್ಸನ್ ಆಲಿಸನ್ ಬೋತಾನ ಹೀಗೆ ಇದು ಮಾಡಿ ತಗೊಂಡೋಗಿದ್ರಿ, ಹಾಗೆ ಅವಳಿಗೆ ರೇಪ್ ಮಾಡಿ ಅಲ್ಲಿ ಒಗ್ದು ಬಂದಿದ್ದೀರಿ. ಬಟ್ ಕ್ರೇಜಿ ಥಿಂಗ್ ಏನಂತಂದರೆ, ಅಲ್ಲಿ ಆಲಿಸನ್ ಅದನ್ನೆಲ್ಲ ನೆನ್ಪಿಟ್ಕೊಂಡಿದ್ದಾಳೆ. ಆಲಿಸನ್ ಬದುಕಿದ್ದಾಳೆ, ಮತ್ತು ಅವಳಿಗೆ ನೀವು ಏನೇನು ಮಾಡ್ತೀರ ಎಲ್ಲ ನೆನಪಿದೆ. ಅದನ್ನು ಅವಳು ಫಸ್ಟ್ ಹ್ಯಾಂಡಾಗಿ ಅದನ್ನು ಅಷ್ಟು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾಳೆ, ಅವಳು ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಅದಕ್ಕೋಸ್ಕರ ನಿಮ್ಮನ್ನು ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಪೊಲೀಸ್. ಆವಾಗ ಅವ್ರು ಕೇಳ್ತಾರೆ, ಆವಾಗ ಒಬ್ಬನೇ ಹೇಳ್ತಾನಂತೆ. ಓಕೆ, ಏನಂತ ಹೇಳ್ತಾನಂತಂದರೆ, ಹಾಗಿದ್ರೆ ನಾನು ಸುಳ್ಳು ಹೇಳಿ ಉಪಯೋಗ ಇಲ್ಲ ಈಗ ಬಿಡಿ ಅಂತ. ಮತ್ತೊಬ್ಬ ಹೇಳ್ತಾನಂತೆ, ಅವಳು ಬದುಕಿರೋಕ್ಕೆ ಹೆಂಗೆ ಸಾಧ್ಯ, ಅವಳು ಸತ್ತೋಗಿರ್ತಲ್ಲ ಅಂತ ಮಾಡ್ಕೊಂಡೆ ನಾನು ಅಂತ.
ಅದಕ್ಕಿಂತನೂ ಸಾಲಿಡ್ ಎವಿಡೆನ್ಸ್ ಏನಂತಂದರೆ ಅವರನ್ನು ಪೊಲೀಸು ಅವರು ಫ್ರಾನ್ಸ್ ಮತ್ತು ಥಿಯೂನ್ಸನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗಿದ್ದ ಟೈಮ್ನಲ್ಲಿ ಮನೆಗೆ ಹೋಗಿದ್ದಿರ್ತಾರೆ ಓಕೆ. ಅವ್ರ ಮನೆಗೆ ಹೋದಾಗ ಅವರಿಗೆ ಇವ್ರು ಕ್ರೈಮ್ ಮಾಡಿದಂಥ ನೈಫ್ ಸಿಗ್ತದೆ. ಹೇಗೆ ಸಿಗ್ತದೆ? ಇವರು ಫ್ರಾನ್ಸ್ ಮತ್ತು ಥಿಯೂನ್ಸ್ ಏನು ಮಾಡಿರ್ತಾರೆ, ಅಷ್ಟೆಲ್ಲ ಮಾಡಿ ಬಂದು ರೇಪ್ ಮಾಡಾದ್ಮೇಲೆ ಆ ನೈಫ್ ಮೇಲೆ ಬ್ಲಡ್ಡು ಕೂಡ ಇರ್ತದೆ ಆಯಿತಾ. ಅದನ್ನು ವಾಶ್ ಮಾಡಿದೆ, ಅದನ್ನು ಏನು ಕ್ಲೀನ್ ಮಾಡಿದೆ. ಅವರು ಅದರಿಂದನೇ ಫ್ರೂಟ್ಸ್ ಮತ್ತು ಬೇರೆ ಬೇರೆ ಅಂಥ ಫುಡ್ಡನ್ನು ಕಟ್ ಮಾಡ್ಕೊಂಡು ತಿಂದಿರ್ತಾರೆ ಓಕೆ. ಅದಕ್ಕೋಸ್ಕರ ಅವ್ರ ಮನೇಲಿ ಎಲ್ಲ ಥರ ಎವಿಡೆನ್ಸ್ಗಳು ಸಿಕ್ಬಿಡ್ತದೆ. ಕಡೆಗೆ ಅದಾದಮೇಲೆ ಅದು ಆ ಚಾಕು ಏನು ಅದನ್ನು ಸ್ಟ್ಯಾಬ್ ಮಾಡಲಿಕ್ಕೆ ಯೂಸ್ ಮಾಡಿದ್ರು ಅದು ಕೂಡ ಅವ್ರಿಗೆ ಸಿಗ್ತದೆ ಓಕೆ. ಹಾಗೆ ಅವರು ಸ್ಟ್ರಾಂಗ್ ಎವಿಡೆನ್ಸನ್ನು ಒಟ್ಟು ಮಾಡ್ತಾರೆ ಓಕೆ. ಒಟ್ಟು ಮಾಡ್ಕೊಂಡು ತೊಗೊಬಂದು ಇವಳಿಗೆ ಹೇಳ್ತಾರೆ ಆಲಿಸನ್ಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು. ಕಡೆಗೆ ಅದಾದಮೇಲೆ ಅಷ್ಟೆಲ್ಲ ನಡಿಬೇಕಾದ್ರೆ ಮತ್ತೊಂದು ಕಡೆಯಿಂದ ಈ ಸ್ಟೋರಿ ಹೈ ಪ್ರೊಫೈಲ್ ಕ್ರೈಮ್ ಕೇಸ್ ಆಗಿಬಿಡ್ತದೆ ಓಕೆ. ಏನಂತಂದರೆ ಇದು ಎಲ್ಲ ಕಡೆ ಸೌತ್ ಆಫ್ರಿಕಾದಲ್ಲಿ ಎಲ್ಲ ಬದಿಗೂ ಸ್ಪ್ರೆಡ್ ಆಗ್ತದೆ, ಎಲ್ಲರಿಗೂ ಈ ಸ್ಟೋರಿ ಗೊತ್ತಾಗ್ತದೆ. ಅದಾದಮೇಲೆ ತುಂಬ ಪ್ರೊಟೆಸ್ಟ್ಗಳು ನಡೀತಾ ಹೋಗ್ತವೆ ಒಂದು ಬದಿಗೆ. ಮತ್ತೊಂದು ಕಡೆ ಪಾಪ ಆಲಿಸನ್ಗೆ ಎಲ್ಲ ಪಬ್ಲಿಕ್ ಬೇರೆ ಬೇರೆ ವುಮೆನ್ ಏನಿರ್ತಾರೆ ಅವ್ರಿಗೆಲ್ಲ ಅವಳದು ಹಾಸ್ಪಿಟಲ್ ರೂಮ್ನಲ್ಲಿ ಗೆಟ್ ವೆಲ್ ಸೂನ್ ಅಂತ ಹೇಳ್ಕೊಂಡು ಫ್ಲವರ್ಸನ್ನೆಲ್ಲ ಕಳಿಸ್ತಾ ಇರ್ತಾರೆ ಓಕೆ. ಹಾಗೆ ಕಳಿಸ್ತಾ ಇರ್ತಾರೆ. ಅದಾದಮೇಲೆ ಇವಳು ಒಂದು ಕಡೆಯಿಂದ ರಿಕವರ್ ಆಗ್ತಾ ಇರ್ತಾಳೆ. ಬಟ್ ರಿಕವರ್ ಆಗೋಕ್ಕಿಂತ ಮುಂಚೆ ಅವಳಿಗೆ ಏನಂತಂದರೆ ಇವರಿಬ್ಬರಿಗೆ ಹೆಂಗಾರ ಮಾಡಿ ಅವ್ರು ಕನ್ವಿಕ್ಟ್ ಮಾಡಬೇಕು. ಇವತ್ತು ನಾನು ಸಫರ್ ಆಗಿದ್ದೀನಿ, ಮುಂದೊಂದು ದಿನ ಮತ್ತೊಂದು ಪರ್ಸನ್ ಸಫರ್ ಆಗ್ಲಿಕ್ಕೆ ಸಾಧ್ಯ ಉಂಟು. ಯಾಕಂತಂದರೆ ಆ ಕ್ರಿಮಿನಲ್ಸ್ ಏನು ಸಿಕ್ಕಿದ್ದಿರ್ತಾರಲ್ಲ ಅವ್ರು ಏನಂತಾರೆ ಗೊತ್ತಾ, ನಾವು ಮತ್ತೊಂದು ಅತ್ಯಾಚಾರ ಮಾಡ್ಲಿಕ್ಕೆ ಹೋಗೋದ್ರಾಗಿದ್ರು. ಬಟ್ ಈ ಟೈಮ್ ಏನು ಮಾಡಬೇಕಿತ್ತು ಅಂತಂದರೆ ನಮಗೆ ಎಲ್ಲ ರೇಪೆಲ್ಲ ಮಾಡಾದ್ಮೇಲೆ ಅವ್ರಿಗೆ ಬ್ರಿಡ್ಜಿಂದ ಒಗಿಬೇಕನ್ನು ಡಿಸೈಡ್ ಮಾಡಿದ್ರು ನಾವು ಅಂತ ಹೇಳ್ಕೊಂಡು. ಅರ್ಥ ಆಯ್ತಾ? ಅವ್ರಿಗೆ ಅಂದರೆ ಅವ್ರು ಸಿಗಬಾರ್ದು ಎವಿಡೆನ್ಸ್ ಏನು ಅಂತ ಹೇಳ್ಕೊಂಡು ಅಂತ. ಸೊ ಈ ಥರ ಇರಬೇಕಾದ್ರೆ ಏನಾಗ್ತದೆ ಅಂತಂದರೆ ಆ ಕಡೆ ಪೊಲೀಸ್ಗಳ ಕೆಲಸ ಮಾಡಲಿಕ್ಕೆ ಕೂತ್ಕೊತಾರೆ. ಸೊ ಇವರಿಗೆ ಲೈಫ್ ಟೈಮ್ ಸೆಂಟೆನ್ಸ್ ಮಾಡಬೇಕಂತ ಹೇಳ್ಕೊಂಡು ಪ್ರಾಸಿಕ್ಯೂಟರ್ಸು, ಕಡೆಗೆ ರಿಲೇಟೆಡ್ ಪೊಲೀಸ್ ಆಫೀಸರ್ಸು, ಜಡ್ಜ್ ಎಲ್ಲರೂ ರೆಡಿ ಹಾಕ್ಕೊಂಡು ಇದ್ದಿರ್ತಾರೆ ಓಕೆ. ಎಲ್ಲರೂ ಇವ್ರಿಗೆ ಒಳಗೆ ಒಗಿಬೇಕು, ಇವ್ರು ಮತ್ತು ಹೊರಗಡೆ ಬರಬಾರ್ದು ಅನ್ನೋದಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾರೆ ಓಕೆ. ಬಟ್ ಏನಾಗಿರ್ತದೆ ಅಂತಂದರೆ ಸೌತ್ ಆಫ್ರಿಕಾದಲ್ಲಿ ಆ ಟೈಮ್ ಪನಿಷ್ಮೆಂಟ್ ಅಂತಂದರೆ ಜೈಲ್ ಟೈಮ್ ಫಾರ್ ರೇಪ್ ಬರೀ 7 years ಆಗಿದ್ದಿರ್ತದೆ ಓಕೆ. ಅದರಲ್ಲೂ ಕೂಡ 7 yearsಲ್ಲೂ ಕೂಡ 5 ವರ್ಷ ಅಷ್ಟೇ ಅವ್ರು ಸರ್ವ್ ಮಾಡೋದು, ಮತ್ತು 2 ವರ್ಷ ಪ್ರೊಬೇಷನ್, ಈ ಥರ ಸಿಚುವೇಶನ್ ಆಗಿದ್ದಿರ್ತದೆ ಓಕೆ. ವಿಚ್ ಇಸ್ ನಾಟ್ ಸೋ ಫೇರ್. ಅದಕ್ಕೆ ಇವರನ್ನು ಫ್ರಾನ್ಸ್ ಮತ್ತು ಥಿಯೂನ್ಸಿಗೆ ಜೈಲಿಗೆ ತೊಗೊಂಡೋಗಿ ಒಗಿತಾರೆ ಓಕೆ. ಜೈಲ್ ತೊಗೊಂಡು ಒಗಿದಾಗ ಇಳ್ಕೊಂಥರ ಒಂದು ಸುಕೂನ್ ಓಕೆ. ಅಂತಾರೆ 21 ವರ್ಷದ ಏನೋ ಜೈಲ್ ಟೈಮ್ ಅವ್ರಿಗೆ ಸೆಟ್ ಆಗಿರ್ತದೆ. ಅಂದ್ರೆ ಅದಕ್ಕೆ ಇದು ಮಾಡಿರ್ತಾರೆ ಜೈಲ್ ಟೈಮನ್ನು. ಫ್ರಾನ್ಸ್ ಮತ್ತು ಥಿಯೂನ್ಸ್ 21 ಮತ್ತು 18 years ಆಗಿದ್ದಿರ್ತಾರೆ. ಸೊ ದಟ್ ಈಸ್ ದ ಥಿಂಗ್. ಆ ಟೈಮ್ನಲ್ಲಿ ಏನಾಗಿರುತ್ತೆ ಗೊತ್ತಾ, ಈ ಕಡೆ ಅವ್ರಿಗೆ ಜೈಲ್ ತೊಗೊಂಡು ಒಗ್ದ ಟೈಮ್ನಲ್ಲಿ ಪಬ್ಲಿಕ್ ಏನು ಮಾಡುತ್ತೆ, ಆಲಿಸನ್ನಿನ ಬ್ರೇವರಿಗೆ ಮತ್ತು ಮತ್ತೊಬ್ಬ ಥಿಯಾನ್ ಅಂತ ಒಬ್ಬ ವೆಟರ್ನರಿ ಡಾಕ್ಟರ್ ಏನಿರ್ತಾನ ಅವನಿಗೆ ಆ್ಯಕ್ಚುಲಿ ಪಬ್ಲಿಕ್ ರೆಕಗ್ನೈಸ್ ಮಾಡ್ತದೆ. ಅವ್ರಿಗೆ ಒಂದಿಷ್ಟು ಸ್ಪೀಚ್ ಮಾಡಲಿಕ್ಕೆಲ್ಲ ಕರೀತಾರೆ. ಇವಳಿಗೆ ಆಲಿಸನ್ಗೆ ಒಂಥರ ಪಬ್ಲಿಕ್ ಸ್ಪೀಕಿಂಗಿಗೆ ಹೆದರಿಕೆ. ಯಾಕೆ ಗೊತ್ತಾ, ಅವಳಿಗೆ ಯಾವತ್ತೂ ಆ ಥರ ಹಿಂಗೆ ಮಾತಾಡಿ ರೂಢಿ ಇಲ್ಲ, ಪಬ್ಲಿಕ್ ಸ್ಪೀಕ್ ಮಾಡಿ ಅಂದರೆ ದೊಡ್ಡ ದೊಡ್ಡ ಸ್ಟೇಜಲ್ಲೆಲ್ಲ ಹೋಗಿ ಮಾತಾಡಿ. ಅವಳು ಅಂದ್ಕೊತಿದ್ದಾಳೆ ನಾನು ಬದುಕು ಬಂದೆ ಅಷ್ಟೇ, ನಾನು ಇಂಥ ಹೇಳಲಿಕ್ಕೆ ಉಂಟಂತ. ಬಟ್ ಅಲ್ಲಿದ್ದ ಜನ ಎಲ್ಲ ಹೇಳ್ತಾರೆ, ನೀನು ಆ ಲೆವೆಲಿಂದ ಇಂಪ್ಯಾಕ್ಟ್ ಮಾಡಿದ್ದಿ, ನೀನು ಆ ಲೆವೆಲ್ ಒಂದು ಬ್ರೇವರೇ ಕಾಣಿಸಿದೆ, ಅದಕ್ಕೋಸ್ಕರ ಅದು ನೀನು ಮಾತಾಡಲೇಬೇಕಂತ ಹೇಳ್ಕೊಟ್ಟು ಕೂಡಲೇ ಅವಳು ಹಾಗೆ ತುಂಬ ಸ್ಪೀಚಸ್ ಕೊಡ್ತಾಳೆ. ಬೇರೆ ಬೇರೆ ಥರ ಫಂಕ್ಷನ್ಗೆ ಹೋಗಿ ಅವಳು ಸ್ಪೀಚ್ ಮಾಡ್ತಾಳೆ, ಅವ್ರಿಗೆಲ್ಲ ಬೇರೆ ವುಮೆನ್ಗೆ ಮೋಟಿವೇಟ್ ಮಾಡ್ತಾಳೆ, ಅವಳು ಸ್ಟೋರಿಯನ್ನು ಹಂಚ್ಕೊತಾಳೆ. ಅದಾದಮೇಲೆ ತಂದು ಹೋಲ್ ಸಿಚುವೇಶನ್ ಬಗ್ಗೆ ಒಂದು ಬುಕ್ಕು ಕೂಡ ಬರೀತಾಳೆ. ಅಷ್ಟೆಲ್ಲ ಆದಮೇಲೆ ಟಿಯಾನ್ ಅಂತಂದರೆ ಅವರು ಸಪೋರ್ಟ್ ಮಾಡಿದಂಥ ವೆಟರ್ನರಿ ಡಾಕ್ಟ್ರಿಗೆ ಟಿಯಾನ್ ಮತ್ತು ಆಲಿಸನ್ಗೆ ಅದು ಪಬ್ಲಿಕ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಅಂಥವೆಲ್ಲ ಒಂದಿಷ್ಟು ಅವಾರ್ಡ್ಗಳನ್ನು ಕೊಟ್ಟು ಅಲ್ಲಿ ಸೌತ್ ಆಫ್ರಿಕಾದ ಪಬ್ಲಿಕ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತದೆ ಅವ್ರದ್ದು ಬ್ರೇವರಿನ. ಅಷ್ಟಾದಮೇಲೆ ಒಂದು ರ್ಯಾಂಡಮ್ ಡೇ ಆಲಿಸನ್ಗೆ ಒಂದು ಮೆಸೇಜ್ ಬರ್ತದೆ ಓಕೆ. ಏನಂತಂದರೆ, ಯಾರಿಂದ ಮೆಸೇಜ್ ಅಂತಂದರೆ ಫ್ರಾನ್ಸ್ ಥಿಯಾನ್ಸಿಯಲ್ಲಿ ಅವರಿಬ್ಬರಲ್ಲೇ ಯಾರೋ ಒಬ್ರದ್ದು ಹೊಸ ಫಿಯಾನ್ಸೆ ಅವರ ಮದರಿಂದ, ಅವರ ಅಮ್ಮನಿಂದ, ಅಂದರೆ ತಾನು ಮದುವೆ ಆಗಿರೋ ಹುಡುಗಿಯ ತಾಯಿಯಿಂದ ಒಂದು ಮೆಸೇಜ್ ಬರ್ತದೆ. ಏನಂತ ಆಲಿಸನಿಗೆ ಬರ್ತದೆ. ಆಲಿಸನ್ಗೆ ಏನು ಮೆಸೇಜ್ ಬರ್ತದೆ ಅಂತಂದರೆ, ಇವರಿಬ್ಬರು ಹೀಗೆ ಮಾತಾಡ್ತಿದ್ದಾರೆ, ಮದುವೆ ಆಗಬೇಕಂತ ಮಾಡ್ತಿದ್ದಾರೆ, ನೀನು ಇದು ಒಂದಿಷ್ಟು ಥಿಂಗ್ಸ್ ತನ್ನ ಮಗಳು ಇವನನ್ನೇ ಮದುವೆ ಆಗಬೇಕಂತ ಸೆಟ್ ಆಗಿಬಿಟ್ಟಿದ್ದಾಳೆ, ನೀನು ಪ್ಲೀಸ್ ಇದನ್ನು ಗೋತ್ರೂ ಮಾಡು, ಒಂದಿಷ್ಟು ನಿನಗೆ ಚಾಟ್ಸ್ ಸ್ಕ್ರೀನ್ಶಾಟ್ ಕಳಿಸ್ತೀನಿ ನಿನಗೆ, ಇದನ್ನೆಲ್ಲ ಗೋತ್ರೂ ಮಾಡು ಪ್ಲೀಸ್, ನನಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಕೊಂಡು ಅವರಮ್ಮ ಮೆಸೇಜ್ ಕಳಿಸ್ತಾರೆ ಆಲಿಸನ್ಗೆ. ಆಲಿಸನ್ ತೆಗೆದು ನೋಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ,
ಅವಳು ಅಂದ್ಕೊಂಡಿದ್ದಾಳೆ ಇದು ಜಸ್ಟ್ ಏನೋ ಪೆನ್ ಪಾಲ್ ಥರ ಇರ್ಬೋದು. ಅಂತಕ್ಕಂದ್ರೆ ಏನಂತಂದರೆ ಆ್ಯಕ್ಚುಲಿ ಪೀಪಲ್ ಒಂದಿಷ್ಟು ಕನ್ವಿಕ್ಟೆಡ್ ಕ್ರಿಮಿನಲ್ಸ್ಗೆಲ್ಲ ಮೆಸೇಜ್ ಮತ್ತು ಲೆಟರ್ಸ್ ಎಲ್ಲ ಕಳಿಸ್ಬೋದು. ಓಕೆ, ಸೊ ಈ ಥರದ್ದು ಏನೋ ಒಂದು ಸಿಚುವೇಶನ್ ಇರ್ತದೆ ಅಂತ ಅವಳು ಥಿಂಕ್ ಮಾಡಿರ್ತಾರೆ. ಬಟ್ ಇಲ್ಲ, ಅವಳಿಗೆ ಸಿಕ್ಕಿರೋ ಸ್ಕ್ರೀನ್ಶಾಟ್ಸು ಫೇಸ್ಬುಕ್ಕಿಂದ ಆಗಿದ್ದಿರ್ತದೆ. ಇವರು ಜೈಲಲ್ಲಿರುತ್ತೆ, ಇವರಿಗೆ ಫೇಸ್ಬುಕ್ ಹೆಂಗೆ ಸಿಕ್ತು? ಅದಾದಮೇಲೆ ಅದರಲ್ಲಿ ಮಾತಾಡಿ ಸ್ಕ್ರೀನ್ಶಾಟಲ್ಲಿ ಅವರು ಕ್ರಿಮಿನಲ್ ಯಾರೊಬ್ಬ ಹೇಳ್ತಿದ್ದಾನೆ, ಅವನು ಅಂದರೆ ಫ್ರಾನ್ಸ್ ಮತ್ತು ಟ್ಯೂನ್ಸಲ್ಲೇ ಅವ್ರು ಯಾರೊಬ್ಬ ಅವ್ನು ಹೇಳ್ತಾ ಇದ್ದಾನೆ ಏನಂತಂತಾರೆ, ನನಗೆ ಆ್ಯಕ್ಚುಲಿ ನಾನು ಜೈಲ್ ಟೈಮ್ ಏನೋ ಮಾಡ್ತಿರ್ಬೋದು, ಬಟ್ ನನಗೆಲ್ಲ ಹೊರಗಡೆ ಬೇಕಷ್ಟು ರಿಸೋರ್ಸಸ್ ಉಂಟು, ನನಗೆ ಏನೇ ಬೇಕಾದರೂ ನಾನು ತಂದ್ಕೊಡ್ಲಿಕ್ಕೆಲ್ಲ ಚೆನ್ನಾಗಿದ್ದಾರೆ, ಹಿಂಗಿದ್ದಾರೆ ಅಂತೆಲ್ಲ ಫ್ಲೆಕ್ಸ್ ಮಾಡ್ತಿದ್ದೆ ನಾ ಹುಡುಗಿ ಮುಂದೆ. ಅದಾದಮೇಲೆ ನಾನು ಇಲ್ಲಿದ್ದರೂ ಕೂಡ ಬೇರೆಗೆ ಯಾವ ಟೈಮ್ ಏನು ರೇಪ್ ಮಾಡಬೇಕು, ಏನು ಕಿಲ್ಲಿಂಗ್ ಮಾಡಬೇಕು ಅದಕ್ಕೆಲ್ಲ ಮಾಡ್ಲಿಕ್ಕೆ ನಂಗೆ ಚೆನ್ನಾಗಿದ್ದಾರೆ ಅಂತೆಲ್ಲ ಹೇಳ್ಕೊಂಡು ಫ್ಲೆಕ್ಸ್ ಮಾಡ್ತಾಯಿದ್ದಾನೆ. ಓಕೆ, ಸೊ ಇವಳಿಗೆ ಅನ್ಕೊತಾಳೆ ಇವ್ರಿಗೆ ಓ ಮೈ ಗಾಡ್ ಎಂಥ ಫಕಿಂಗ್ ಕರಪ್ಟೆಡ್ ಸಿಸ್ಟಮ್ ಇದು, ಇದಕ್ಕಿಂತ ಕರಪ್ಟೆಡ್ ಹೆಂಗೆ ಈ ಸೀನ್ ಇರ್ಲಿಕ್ಕೆ ಸಾಧ್ಯ? ಬಿಕಾಸ್ ಇವರೆಲ್ಲ ಏನಂದ್ರೆ ಫಕಿಂಗ್ ಕ್ರಿಮಿನಲ್ಸ್ ಆಯಿತಾ, ಇವ್ರನ್ನ ಜೈಲಿಗೆ ಹಾಕಿದ ಮೇಲೆ ಇವ್ರಿಗೆ ಹೊರಗಡೆ ಇಷ್ಟೆಲ್ಲ ಪವರ್ ಕೊಡ್ತಿರೋದು ಯಾರು? ಮತ್ತು ಈ ಥರ ಇದ್ದಾರೆ ಅಂತಂದ್ರೂ ಕೂಡ ಅವ್ರು ಫೈನ್ ಮಾಡಿ ಅವ್ರಿಗೆ ಮತ್ತೆ ಅವ್ರಿಗೂ ಪನಿಷ್ಮೆಂಟ್ ಆಗಬೇಕಾ, ಮತ್ತು ಈ ಪೀಪಲನ್ನು ತೆಗೆದುಹಾಕಬೇಕು ಕೆಲಸದಿಂದ, ಅವ್ರಿಗೆ ಸಪೋರ್ಟ್ ಮಾಡ್ತಿರೋ ಪೊಲೀಸ್ಗಳಾಗಲಿ ಅಲ್ಲಿ ಗಾರ್ಡ್ಸ್ ಆಗಲಿ ಅವ್ರನ್ನೆಲ್ಲ ಇದು ಮಾಡ್ಬೇಕಂತ ಹೇಳ್ಕೊಂಡು ಅವಳಿಗೆ ಪಬ್ಲಿಕ್ ಇದಕ್ಕೆ ಮೆಸೇಜ್ ಕಳಿಸ್ತಾ ಇರ್ತಾಳೆ ಆಯಿತಾ, ಪಬ್ಲಿಕ್ ಕಮಿಷನ್ಸು ಮತ್ತು ಅವ್ರದ್ದು ಏನು ಪೊಲೀಸ್ ಇರ್ತಾವೆ ಅವ್ರಿಗೆಲ್ಲ ಮೆಸೇಜ್ ಕಳಿಸ್ತಿರ್ತಾರೆ. ಅವ್ರಿಗೆ ಯಾವುದೇ ಥರ ರಿಪ್ಲೈ ಬರ್ತಿರೋದಿಲ್ಲ. ಅದಾದಮೇಲೆ ಮತ್ತೇನೋ ಒಂದು ಕರ್ಕರೆ ಆಗಿರ್ತದೆ, ಏನಂತಂದರೆ 2004 ಏನೋ ಎಲ್ಲ ಕನ್ವಿಕ್ಟೆಡ್ ಲೈಫ್ ಟೈಮ್ ಸೆಂಟೆನ್ಸ್ ಯಾರ್ಯಾರು ಕನ್ವಿಕ್ಟ್ ಅಂದರೆ ಅದಕ್ಕೆ ಕೊಟ್ಟಿದ್ದಿರ್ತಾರಲ್ಲ, ಲೈಫ್ ಟೈಮ್ ಸೆಂಟೆನ್ಸ್ ಯಾರು ಸರ್ವ್ ಮಾಡ್ತಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಆ ವರ್ಷ ಬಂದ್ ಮಾಡ್ತಾರೆ ಲೈಫ್ ಟೈಮ್ ಸೆಂಟೆನ್ಸ್ ಅಂತಂದರೆ ಎಲ್ಲರಿಗೂ ಬೇಲ್ ಗ್ರ್ಯಾಂಟ್ ಮಾಡಿಬಿಡ್ತಾರೆ. ಸೊ ಅವ್ರ ಜೊತೆ ಯಾರ್ಯಾರು ಕನ್ವಿಕ್ಟ್ ಆಗಿದ್ದಿರ್ತಾರಲ್ಲ, ಲೈಫ್ ಟೈಮ್ ಸೆಂಟೆನ್ಸ್ ಸರ್ವ್ ಮಾಡ್ತಿರ್ತಾರೆ, ಅವ್ರು ಎಲ್ಲರೂ ಹೊರಗಡೆ ಬಂದುಬಿಡ್ತಾರೆ. ಓಕೆ, ಬಟ್ ಏನಾಗಿರ್ತದೆ ಅಂತಂದರೆ ಫ್ರಾನ್ಸ್ ಮತ್ತು ಥಿಯೋನ್ಸಿಂದ ಸಿಚುವೇಷನಲ್ಲಿ ಅದು ಎಕ್ಸ್ಟ್ರೀಮ್ಲಿ ಹೈ ಪ್ರೊಫೈಲ್ ಕೇಸ್ ಆಗಿರೋದಕ್ಕಲ್ಲ, ಮತ್ತು ಅಷ್ಟು ನ್ಯಾಷನಲ್ ಅಟೆನ್ಷನ್ ಗ್ರಾಸ್ಪ್ ಮಾಡಿರೋದಕ್ಕಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಫ್ರಾನ್ಸ್ ಮತ್ತು ಥಿಯೋನ್ಸನ್ನು ಒಳಗಿಟ್ಟಿರ್ತಾರೆ. ಬಟ್ ಏನಾಗಿರ್ತದೆ ಅಂದರೆ ಎವ್ರಿ 2 ವರ್ಷ ಅಂದರೆ ಎಲ್ಲ 2 ವರ್ಷ ಅವರಿಗೆ ಬೇಲ್ ಮಾಡ್ಕೊಳ್ಳುವಂಥ ಚಾನ್ಸಸ್ಗಳನ್ನು ಕೊಟ್ಟಿರ್ತಾರೆ. ಇವಳಿಗೆ ಟ್ರಾಮಾ ಮೇಲೆ ಟ್ರಾಮಾ ಅರ್ಥ ಆಗ್ತಾ ಉಂಟು. ಇವ್ರನ್ನ ಜೈಲಿಗೆ ಹಾಕಾಯ್ತು ಅಂತ ಹೇಳ್ಕೊಂಡು ಉಸಿರು ತಗೊಳ್ಳೋ ಅಷ್ಟರಲ್ಲಿ ಇಂಥದ್ದೇನೋ ಬುಲ್ಶಿಟ್. ಇಂಥ ಮಾನ್ಸ್ಟರ್ಸ್ಗೆ ಒಂದು ಫಸ್ಟ್ ಆಫ್ ಆಲ್ ಜೈಲಿಂದ ಮಾತಾಡ್ತಿದ್ರು ಕೂಡ ಇಂಥ ಮಾನ್ಸ್ಟರ್ಸ್ಗೆ ಇಷ್ಟೆಲ್ಲ ರಿಸೋರ್ಸಸ್ ಯಾಕೆ ಕೊಡ್ತಾ ಇದ್ದಾರೆ ಮತ್ತು ಹೇಗೆ ಸಿಗ್ತಾ ಉಂಟು ಅನ್ನೋದು ಒಂದು ಕ್ವಶನ್. ಅದಾದಮೇಲೆ ಬೇಲ್ ಸೆಟ್ ಆದಮೇಲೂ ಕೂಡ ಯಾಕೆ ಇವ್ರನ್ನ ಬೇಲಾಗಿ ಹೊರಗಡೆ ತಂದರೆ ಎಲ್ಲರಿಗೂ ಅಷ್ಟು ಪ್ರಾಬ್ಲಮ್, ಇವ್ರ ಮಾನ್ಸ್ಟರ್ಸನ್ನು ಹೊರಗೆ ಬಿಟ್ಟಂಗೆ ಅರ್ಥ ಆಯ್ತು. ಅಷ್ಟೆಲ್ಲ ಆದಮೇಲೆ ಇದನ್ನೆಲ್ಲ ಮತ್ತು ಕೂಡ ಅವಳು ಫೈಟ್ ಮಾಡ್ತಾ ಇರ್ತಾಳೆ ಅವಳದ್ದು ಆ್ಯಕ್ಚುಲ್ ಜಸ್ಟಿಸ್ಗೆ. ಬಿಕಾಸ್ ಅವಳಿಗೆ ಇನ್ನೂ ಕರೆಕ್ಟಾದ ಜಸ್ಟಿಸ್ ಸಿಗ್ತಾ ಇಲ್ಲ. ಬಿಕಾಸ್ ಯಾವುದ್ಯಾವುದೋ ಕ್ರಿಮಿನಲ್ಸ್ ಇಷ್ಟು ಈಸಿಯಾಗಿ ಹೊರಗೆ ಬರಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಥರ ಇದು ಒಂಥರ ರೀಸೆಂಟ್ ಆಗಿರೋ ಒಂದು ಕೇಸ್ನಲ್ಲಿ ಹೆಂಗೆ ಎಸ್ಸೆ ಬರದೆ ಅವ್ರನ್ನ ಬಿಟ್ಟಾಕ್ಬಿಟ್ರಲ್ಲ ಆ ಕನ್ವಿಕ್ಟೆಡ್ ಕ್ರಿಮಿನಲನ್ನು, ಆ ಥರ ಆದಂಗೆ ಆಯ್ತು ಇದು ಸಿಚುವೇಶನ್. ಓಕೆ, ಈ ಕಡೆ ಜಸ್ಟಿಸ್ ಸಿಕ್ದಂಗೋ ಇಲ್ಲ ತೊಗೊಳಂಗಿಲ್ಲ ಆ ಥರ. ಹೀಗೆ ಹಾಕ್ಕೊಂಡು ಇಷ್ಟೆಲ್ಲ ಆದಮೇಲೆ 2016 ಅವಳ ಮೇಲೆ ಒಂದು ಫಿಲ್ಮ್ ಮಾಡಿದರು, ಆಲಿಸನ್ ಅಂತ ಹೇಳ್ಕೊಂಡು. ಅದು ಇನ್ನೂ ಕೂಡ ಅಮೆಝಾನ್ ಪ್ರೈಮ್ನಲ್ಲಿ ಮೋಸ್ಟ್ಲಿ ಇದೆ. ಅದು ನೀವೆಲ್ಲ ಹೋಗಿ ಅದನ್ನು ವಾಚ್ ಮಾಡಿ. ಆ ಆ್ಯಕ್ಟರ್ ಕೂಡ ಒಳ್ಳೆ ಜಾಬ್ ಮಾಡಿದ್ದಾರೆ. ಮತ್ತು ಆ ಮೂವಿನೂ ಕೂಡ ಇವಳು ಅಲ್ಲಿ ಇದ್ದುಕೊಂಡು ಅದನ್ನು ಡೈರೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾಳೆ. ಮತ್ತು ತಾನೇ ಪ್ರೆಸೆಂಟ್ ಇದ್ದು ಅದ್ರ ಮೇಲೆ ವರ್ಕ್ ಮಾಡಿದ್ದಾಳೆ ಅನ್ನೋದು ನನಗೆ ಕೇಳ್ಪಟ್ಟಿದ್ದರಿಂದ ನಾನು ರಿಕಮೆಂಡ್ ಮಾಡೋದು ನೀವು ಆ ಮೂವಿಯನ್ನು ಹೋಗಿ ನೋಡಿ, ಆಲಿಸನ್ ಅಂತ. ನಾನು ಇನ್ನೂ ಕೂಡ ನೋಡಿಲ್ಲ ಆ ಮೂವಿಯನ್ನು, ನಾನು ನೋಡ್ತೀನಿ ಕೂಡ ಗೈಸ್. ಅಷ್ಟೆಲ್ಲ ಆದಮೇಲೆ ಆಲಿಸನ್ ಒಂದು ಹೇಳ್ತಾಳೆ ಅವಳ ಬುಕ್ಕಲ್ಲಿ, ಏನಂತಂದರೆ ಆ ದಿವಸ ಏನೇನಾಯ್ತಲ್ಲ ಅದೆಲ್ಲ ಒಂಥರ ಮಿರಾಕ್ಯುಲಸ್ ಥರ ಆಗಿದ್ದು ಅಂತ. ಯಾಕಂತಂದರೆ ಅವಳು ಈ ಅಟ್ಯಾಕರ್ಸ್, ಈ ಕ್ರಿಮಿನಲ್ಸ್ ಬಂದು ಅವಳನ್ನು ಅಟ್ಯಾಕ್ ಮಾಡಿ ಟೈಮ್ನಿಂದನೂ ಕೂಡ ಅವಳು ಕಾಮಾಗಿರೋದ್ರಿಂದ ಏನಾಗಿರ್ತಂತೆ ಗೊತ್ತಾ, ಅವಳದು ಆ್ಯಂಗ್ಸೈಟಿ ಲೆವೆಲ್ ಹೈ ಇದ್ದಿರೋದಿಲ್ಲ. ಸೊ ಅವಳಿಗೇನಾಗಿರ್ತದೆ, ತುಂಬ ಎನರ್ಜಿ ಅವಳು ಕನ್ಸರ್ವ್ ಮಾಡಿರ್ತಾಳೆ. ಒಂದಿಷ್ಟು ಮಿರಾಕಲ್ ಥಿಂಗ್ಸ್ ನೋಡಿ. ಓಕೆ, ಅವಳದು ತುಂಬ ಎನರ್ಜಿ ಕನ್ಸರ್ವ್ ಆಗಿರೋದಕ್ಕೆ ಅವಳಿಗೆ ಅಷ್ಟೆಲ್ಲ ಆದರೂ ಕೂಡ ಅವಳಿಗೆ ಕ್ರಾಲ್ ಮಾಡ್ಕೊಂಬಂದು ಅಂದರೆ ತೆಳ್ಕೊಂಬಂದು ನಡ್ಕೊಂಬಂದು ತನ್ನ ಸೆಲ್ಫನ್ನು ಸೇವ್ ಮಾಡ್ಕೊಳ್ಳೋಷ್ಟು ಎನರ್ಜಿ ಆ್ಯಕ್ಚುಲಿ ಆವಾಗಲ್ಲಿ ಉಳಿದಿತ್ತಂತೆ. ಓಕೆ, ಅದಾದಮೇಲೆ ಅವರು ರೇಪ್ ಮಾಡಬೇಕಾದ್ರೆ ಇವಳು ತನ್ನ ಸೆಲ್ಫ್ ಮೇಲೆ ಯೂರಿನೇಟ್ ಮಾಡಿದ್ದಕ್ಕಾಗಿ ಡಾಕ್ಟ್ರ್ ಹೇಳ್ತಾರೆ, ಅವರು ನೀನು ಎಲ್ಲಾದರೂ ಯೂರಿನೇಟ್ ಮಾಡದೆ ಗಿದ್ದಿದ್ದಿದ್ರಲ್ಲ
ಅವರು ಸ್ಟ್ಯಾಬ್ ಮಾಡಾದ್ಮೇಲೆ ಏನಾಗ್ತಿತ್ತು ಅಂತಂದರೆ ಅವ್ರ ಮಣ್ಣು ಡಸ್ಟ್ ಎಲ್ಲ ನಿನ್ನ ಆರ್ಗನ್ಸ್ಗೆಲ್ಲ ತಾಗಿ ಆ ಯೂರಿನ್ ಅದ್ರೊಳಗಿದ್ದಾಗ ಏನಾಗ್ತಿತ್ತು ಅಂತ ನಿನ್ನ ಆರ್ಗನ್ಸ್ ಕೂಡ ಇನ್ನೂ ಡ್ಯಾಮೇಜ್ ಆಗ್ತಿತ್ತು, ಇನ್ನೂ ಹಾರಿಬಲ್ ಸಿಚುವೇಶನ್ ಇರ್ತಿತ್ತು, ನಿನ್ನ ಸೇವ್ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ. ಓಕೆ, ಅದಾದಮೇಲೆ ಮೂರನೇದು ಬಂದುಬಿಟ್ಟು ಆ ದಿವಸ ಹುಣ್ಣಿಮೆ ಇದ್ದಿರೋದು. ಓಕೆ, ಅಂದ್ರೆ ಫುಲ್ ಮೂನ್ ಮತ್ತು ಬೆಳ್ದಿಂಗಳ ಲೈಟ್ ಇರೋದ್ರಿಂದ ಅವಳಿಗೆ ಆ ಕತ್ಲಲ್ಲಿ ತೆಳ್ಕೊಂಡು ಹೋಗ್ಲಿಕ್ಕಾಯ್ತು. ಅಂದರೆ ಅವಳಿಗೆ ಏನೋ ಒಂದು ಕಾಣುತ್ತೆ ತೆಳ್ಕೊಂಡು ಹೋಗ್ಲಿಕ್ಕೆ ಅಂತ, ಅದೊಂದು. ಓಕೆ, ಅದಾದಮೇಲೆ ಆ ದಿವಸ ಏನಾಗಿರ್ತದೆ ಅಂತಂದರೆ ವೆದರು ಕೂಡ ವಾರ್ಮ್ ಆಗಿದ್ದಿರ್ತದೆ. ಅಂತಂದರೆ ಹೀಗೆ ನಾರ್ಮಲ್ ವೆದರ್ ಆಗಿದ್ದಿರ್ತದೆ. ಅದೆಲ್ಲರೂ ತುಂಬ ಕೋಲ್ಡ್ ವೆದರ್ ಆಗಿದ್ದಿದ್ರೆ ಅವಳಿಗೆ ಆ ಬಾಡಿ ಎಕ್ಸ್ಪೋಜರಿಂದನೇ ಹೈಪೋಥರ್ಮಿಯಾ ಆಗಿ ಅವಳು ತೀರ್ಕೊಂಡಾಗಿರ್ತಿತ್ತು. ಓಕೆ, ಮತ್ತೊಂದು 5ನೇದು ಬಂದುಬಿಟ್ಟು ಏನಂತಂದರೆ ಆ ದಿವಸ ಎಸ್ಪೆಷಲಿ ಆ ದಿವಸ ಅವ್ರು ಹೋಗಿದ್ದ ಹಾಸ್ಪಿಟಲಲ್ಲಿ ಥ್ರೋಟ್ ಸ್ಪೆಷಲಿಸ್ಟ್ ಇದ್ದಿರ್ತಾರೆ. ಓಕೆ, ಥ್ರೋಟ್ ಸ್ಪೆಷಲಿಸ್ಟ್ ಡ್ಯೂಟಿಲಿದ್ದಿರ್ತಾರೆ. 6th ಒನ್ ಯಾವುದೋ ಊರಿಂದ ಏನಕ್ಕೋ ವೆಕೇಷನ್ಗೆ ಬಂದಂಥ ಟಿಯಾನ ಅದೇ ದಿವಸ ಆ ಟೈಮ್ನಲ್ಲಿ ಅಲ್ಲಿದ್ದಿರ್ತಾನೆ ಹೆಲ್ಪ್ ಮಾಡಲಿಕ್ಕಾಗಿ. ಇದಿಷ್ಟೆಲ್ಲ ನೋಡಿದಾಗಲ್ಲ ನಮ್ಗೆ ಎಂತ ಅನಿಸ್ತದೆ ಅಂತಂದರೆ, ನನಗೆ ಎಸ್ಪೆಷಲಿ ಏನು ಅನಿಸ್ತಂತಂದರೆ, ಮೇ ಬಿ ಶಿ ವಾಸ್ ಸಚ್ ಕೈಂಡ್ ಆ್ಯಂಡ್ ಗುಡ್ ಪರ್ಸನ್. ಮೇ ಬಿ ಬಿಕಾಸ್ ಶಿ ವಾಸ್ ಜಸ್ಟ್ ದಟ್ ಎಂಪಥೆಟಿಕ್ ಮತ್ತು ಒಂದು ಕಾನ್ಫಿಡೆಂಟ್ ವುಮನ್. ಸೊ ಅವಳನ್ನು ಬದುಕಿಸಿಟ್ಕೊಳ್ಳಿಕ್ಕೋಸ್ಕರ ಇಡೀ ನೇಚರ್ ಹೆಂಗೋ ತಂದು ಒಂದು ಸಣ್ಣ ಹೆಲ್ಪ್ ಮಾಡಿ ಅಲ್ಲಿ ಆ್ಯಡ್ ಮಾಡ್ತೇನೋ, ಆ ಹೋಲ್ ಒಂದು ಏನು ಯೂನಿವರ್ಸು ಅಥವಾ ಹೈಯರ್ ಸ್ಪಿರಿಟ್ಸ್ ಏನಂತೀವ ಅವೆಲ್ಲ ಒಂಥರ ಆ್ಯಡ್ ಮಾಡಿ ಅವಳನ್ನು ಬದುಕಿಸಿಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇನೋ. ಗೈಸ್, ಈಗ ಆಲಿಸನ್ ಆ್ಯಕ್ಚುಲಿ ಶಿ ಹ್ಯಾಸ್ ಅ ಫ್ಯಾಮಿಲಿ ನಾವು. ಅವಳಿಗೊಂದು ಫ್ಯಾಮಿಲಿ ಇದೆ. ಅವಳದ್ದು 2 ಮಗ ಇದೆ. ಅವಳಿಗಿಬ್ಬರು ಮಕ್ಕಳಿದ್ದಾರೆ, ಹುಡುಗರು. ಆ್ಯಕ್ಚುಲಿ ಡಾಕ್ಟರ್ಸ್ ಹೇಳಿದ್ದಿರ್ತಾರೆ ಅವಳಿಗೆ ಬದುಕಲಿಕ್ಕೆ ಇರಲ್ಲ, ಇವಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಳು ಬದುಕು ಕಾಣಿಸ್ತಾಳೆ, ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ, ಮಾತಾಡಿ ಕಾಣಿಸ್ತಾಳೆ. ಅಷ್ಟೆಲ್ಲ ಆದಮೇಲೂ ಕೂಡ ಅವಳಿಗೊಂದು ಫ್ಯಾಮ್ಲಿನೂ ತುಂಬ ಇಂಪಾರ್ಟೆಂಟ್ ಇದಿರ್ತದೆ, ಆಯಿತಾ. ಡಾಕ್ಟರ್ಸ್ ಹೇಳಿರ್ತಾರೆ ಇವಳು ಏನೇ ಮಾಡಿದ್ಲಿ ಬಿಕಾಸ್ ಆಫ್ ಆಲ್ ದಿಸ್ ಡ್ಯಾಮೇಜ್ ಏನಿದೆಯಲ್ಲ ಅವಳಿಗೆ ಮಕ್ಕಳ ಇದು ಮಾಡಲಿಕ್ಕಾಗೋದಿಲ್ಲ, ಬರ್ತ್ ಕೊಡಲಿಕ್ಕಾಗಲ್ಲ ಅಂತ ಹೇಳಿರ್ತಾರೆ ಡಾಕ್ಟ್ರು. ಇಬ್ಬಿಬ್ಬರು ಗಂಡು ಮಕ್ಕಳಿಗೆ ಬರ್ತ್ ಕೊಡ್ತಾಳೆ ಅವಳು. ಅವ್ರ ಜೊತೆ ಚಂದ ಮಾಡ್ಕೊಂಡಿದ್ದಾಳೆ. ಅವಳು ಜಸ್ಟಿಸ್ಗೂ ಫೈಟ್ ಮಾಡ್ತಿದ್ದಾಳೆ, ಎಲ್ಲರಿಗೂ ಅವೇರ್ನೆಸ್ ಕೊಡಲಿಕ್ಕೂ ಅವ್ರು ಫೈಟ್ ಮಾಡ್ತಾಯಿದ್ದಾಳೆ. ಮತ್ತೊಂದು ಕಡೆ ಫ್ರಾನ್ಸ್ ಮತ್ತು ಏನು ಥಿಯೋನ್ಸ್ ಏನಿದ್ದಾರಲ್ಲ ಅವರಿಬ್ಬರು ಜೈಲಲ್ಲಿದ್ದಾರೆ. ಮತ್ತೊಂದು ಕಡೆ ಈ ಸ್ಟೋರಿಲಿ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಟಿಯಾನ್ ಇದ್ದಾನಲ್ಲ, ಅವ್ನು ವೆಟ್ರಿನರಿ ಡಾಕ್ಟ್ರು. ಅವನು ಆ್ಯಕ್ಚುಲಿ ಅಷ್ಟೆಲ್ಲ ನಡಿಬೇಕಾದ್ರೆ ಒಂದು ಡಿಸೈಡ್ ಮಾಡ್ತಾನೆ, ಓಕೆ ಇಷ್ಟೆಲ್ಲ ಆದಮೇಲಂತೂ ನಾನು ವೆಟ್ರಿನರಿ ಹೋಗೋದಲ್ಲ, ನಾನು ಆ್ಯಕ್ಚುಲಿ ಮೆಡಿಕಲೇ ಸ್ಟಡಿ ಮಾಡಬೇಕಂತ ಹೇಳ್ಕೊಂಡು ಆ್ಯಕ್ಚುಲಿ ಅಂದರೆ ಹ್ಯೂಮನ್ ಮೇಲೆ ವರ್ಕ್ ಮಾಡುವಂಥ ಡಾಕ್ಟರ್ ಆಗ್ತಾನೆ, ಆಯಿತಾ. ಅಂದರೆ ನಾರ್ಮಲ್ ಜನರಲ್ ಡಾಕ್ಟರ್ ಆಗ್ತಾನೆ. ಓಕೆ, ಸೊ ಗೈಸ್, ಇಷ್ಟೆಲ್ಲ ನೋಡಿದ್ಮೇಲೆ ಏನನ್ನಿಸ್ತದೆ, ಮೇ ಬಿ ಯೂನಿವರ್ಸ್ ಹ್ಯಾಸ್ ಬೆಟರ್ ಪ್ಲ್ಯಾನ್ಸ್ ಫಾರ್ ಅಸ್. ಅಲ್ಲಿವರೆಗೆ ಸೊ ನಿಮಗೆ ಆಲಿಸನ್ ಸ್ಟೋರಿ ಕೇಳಿ ಏನನ್ನಿಸ್ತು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋ ಎಂಡಲ್ಲೂ ಕೂಡ ಅವ್ರದ್ದು ಫೋಟೋ ಆಗಲಿ ಅಲ್ಲಿ ರಿಲೇಟೆಡ್ ಅಂತ ಫೋಟೋಸು, ಕ್ರೈಮ್ ಸೀನ್ ಫೋಟೋಸ್ ಇಫ್ ಐ ಗೆಟ್ ಅದನ್ನು ಕೂಡ ಹಾಕ್ತಿರ್ತೀನಿ ಎಂಡ್ ತನಕ ನೋಡಿ. ಹಾಗೆ ನೆಕ್ಸ್ಟ್ ವೀಕ್ ಮತ್ತೊಂದು ಸರ್ವೈವರ್ ಸ್ಟೋರಿ ಜೊತೆ ಬರ್ತಾ ಇರ್ತೀನಿ. ಅಲ್ಲಿವರೆಗೆ ಬಾಯ್.